ಪ್ರೇಮ್ಜಿಯವರು ಈ ರೀತಿಯಾಗಿ ಮುಂದೆ ಬಂದಿರತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ರಾಜ್ಯಕ್ಕೆ ಮತ್ತು ಸರ್ಕಾರಕ್ಕೆ ಒಂದು ಸುದಿನ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ ಒಂದು ಫಿಲಾಂಥ್ರಫಿಕ್ ಹಾಸ್ಪಿಟಲ್ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮುಂದೆ ಬಂದು ಕರ್ನಾಟಕ ರಾಜ್ಯದಲ್ಲಿ ಒಂದು 1000-bedded super speciality hospital with the facility of transplants, all transplants, where 70% will be free of cost and 30% with a minimal cost as in Jaidev or Kidwai. And I must tell you that our home state of Karnataka must be amongst the top 3 most proactive states. And that is what makes all the difference. You know, to give you a simple example, would we not want to do similar hospitals in other states? We might want to. But are we able to do it? Not necessarily. Because whether we are able to do it or not is dependent on what the state does. So I want to first of all thank the state of Karnataka, the commitment of the government, the administration, towards the welfare of the public, the most vulnerable. ಅರ್ಧ ಪೇಷಂಟ್ಸ್ ಜೊತೆ ಅವ್ರು ಹ್ಯಾಂಡಲ್ ಮಾಡೋ ರೀತಿ ಇದೆಯಲ್ಲ, ದಟ್ ಈಸ್ ವೆರಿ ಫ್ಯಾಂಟಾಸ್ಟಿಕ್. ಅರ್ಧ ಕಾಯಿಲೆ ಅಲ್ಲೇ ಹೊರಟೋಗುತ್ತೆ. ಯಾಕೆಂದರೆ ಮೆಂಟಲಿ ನಮಗೇನಾಗ್ಬಿಡುತ್ತೆ, ಸಣ್ಣ ಆಗಿದ್ರು ದೊಡ್ಡ ಅನಿಸ್ತಾ ಇರುತ್ತೆ, ಅಥವಾ ದೊಡ್ಡದ್ರ ಬಗ್ಗೆ ನಾವು ಸತ್ತೇ ಹೋಗ್ತೀವೇನೋ ಅನಿಸೋಷ್ಟು ಭಯ ಆಗ್ತಿರುತ್ತೆ. ಬಟ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅವ್ರು ಮಾತಾಡೋ ಧಾಟಿಲ್ಲೇ ಅರ್ಧ ಕಾಯಿಲೆನ ಟ್ರೀಟ್ ಮಾಡಿಬಿಟ್ಟಿರ್ತಾರೆ. ಇಡೀ ಸಿಬ್ಬಂದಿ ಮತ್ತು ಡಾಕ್ಟ್ರೇ ಮನೆಯವರಾಗಿ ಅವರನ್ನು ಕಾಪಾಡ್ತಾರೆ. ಮನೆಯವರು ಅಲ್ಲಿ ಇರಲಿಕ್ಕೆ ಬಿಡೋದಿಲ್ಲ, ಆದರೂ ಕೂಡ ಆ ಭಾವನೆ ನಮಗೆ ಮನೆಯವ್ರು ಬೇಕು ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಇಲ್ಲಿ ಕಾಪಾಡ್ಕೋತಾರೆ. He is very passionate about his profession, passionate about what he does, and very compassionate about towards society ಅಂತ ಹೇಳಬೇಕು. 2015ರಲ್ಲಿ ನಾವು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾದ್ರೆ ಸನ್ಮಾನ್ಯ ಇದೇ ಮುಖ್ಯಮಂತ್ರಿ ಸಾಹೇಬರು, ಇದೇ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಸಾಹೇಬರಿದ್ದರು. ಆವಾಗ ಟ್ರಾನ್ಸ್ಪ್ಲಾಂಟ್ ಶುರು ಮಾಡಿದ್ವಿ. 17ರಲ್ಲಿ ಆಟೋನಮಸ್ ಬಾಡಿ ಮಾಡಿದ್ವಿ. ಅದು ಸಕ್ಸಸ್ ನೋಡಿ ಈಗ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ನಮ್ಮ ಮುಂದೆ ಬಂದಿದ್ದಾರೆ. ಈಗ ಒಂದು ಜೀವ ಸಾರ್ಥಕತೆ ಮಾಡುವಾಗ ಶಾಲಿನಿ ರಜನೀಶ್ ಮೇಡಮ್ ಇದ್ದರು. ಸೊ ವೇದಿಕೆಯಲ್ಲಿ ಇರುವಂಥವ್ರು ಎಲ್ಲೋ ಒಂದು ಕಡೆ 2015ರಿಂದ ಇರೋರಿಗೆ ಎಲ್ಲರೂ ಪ್ರಸ್ತುತವಾಗಿರ್ತಾರೆ. ಈ ಸಂಸ್ಥೆ ಈಗ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವ್ರು ಬಂದು 1,000 ಕೋಟಿ ಕೊಟ್ಟು 1,000 ಬೆಡ್ ಕೊಡೋಕೆ ಒಪ್ಕೊಂಡಿದ್ದಾರೆ. ಮೈ ಡ್ಯಾಡ್ ಇಸ್ ಸ್ವಾಮಿಗೌಡ ಅಂತ, ಮೈ ಮಾಮ್ ಇಸ್ ಪಾರ್ವತಮ್ಮ ಅಂತ. ಅಂದರೆ ಅಗ್ರಿಕಲ್ಚರಲ್ ಬ್ಯಾಕ್ಗ್ರೌಂಡ್ ನಮ್ಮದು. ಮೈ ಡ್ಯಾಡ್ ವಾಸ್ ವರ್ಕಿಂಗ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಒಂದು ಸಣ್ಣ ಕೆಲಸದಲ್ಲಿದ್ದರು. ಅಫ್ಕೋರ್ಸ್ ನಮ್ಮ ಅಮ್ಮ ಅಪ್ಪಂದು ಓನ್ಲಿ ಗೋಲ್ ಇಸ್ 3 ಜನ ಗಂಡ್ಮಕ್ಳು. ವಿದ್ಯೆ ಓದಿಸ್ಬೇಕು, ದಟ್ ವಾಸ್ ದ ಓನ್ಲಿ ಗೋಲ್. ದೇ ಪುಟ್ ಅಸ್ ಇನ್ ಟು ಹಾಸ್ಟೆಲ್. ಸೊ ಟ್ರಾನ್ಸ್ಫರ್ ಆಗುತ್ತೆ ಅಂತ ಮೈ ಡ್ಯಾಡ್ 2-3 ಪ್ರಮೋಷನ್ ತಗೊಳ್ಳಿಲ್ಲ. ಸೊ MBBS ಆದಮೇಲೆ ಇಸ್ ವೆರಿ ಪರ್ಟಿಕ್ಯುಲರ್. ದೇ ಪುಟ್ ಮೀ ಟು ಅಂದರೆ MS ಸೇರಿಸಿ ಇದು ಮಾಡಿದ್ರು. ಐ ಥಿಂಕ್ ಎಲ್ಲೋ ಒಂದು ಕಡೆ ಐ ಬಿನ್ ವೆರಿ ಲಕ್ಕಿ ದಟ್ ಐ ಹ್ಯಾಡ್ ಗ್ರೇಟ್ ಪೇರೆಂಟ್ಸ್. ಇನ್ನೊಂದು ಗ್ರೇಟೆಸ್ಟ್ ಅಡ್ವಾಂಟೇಜ್ ಫಾರ್ ಮಿ ವಾಸ್, ನಾನು ಬಾಂಬೆಲಿ ಕೆಲಸ ಮಾಡುವಾಗಿರ್ಬೋದು, ಡೆಲ್ಲಿಯಲ್ಲಿ ಕೆಲಸ ಮಾಡುವಾಗಿರ್ಬೋದು, ಹಾಂಗ್ಕಾಂಗಲ್ಲಿ ಕೆಲಸ ಮಾಡುವಾಗಿರ್ಬೋದು, ಎಲ್ಲಿಗೆ ಹೋಗ್ಬೇಕಾದ್ರೂ ಯಾಕೆ ಹೋಗ್ತಾಯಿದೆ ಅಂತ ಕೇಳಲಿಲ್ಲ, ಏನು ಮಾಡ್ತಾಯಿದೆಯಾ ಅಂತ ಕೇಳಲಿಲ್ಲ. ಅವ್ರು ಯಾವಾಗಲೂ ಫೋನ್ ಮಾಡಿ ಎಲ್ಲಿ ವಾಸ ಮಾಡ್ತಾಯಿದೆಯಾ ಅಂತ ಕೇಳಲಿಲ್ಲ, ಎಲ್ಲಿ ಕೆಲಸ ಮಾಡ್ತಾಯಿದೆಯಾ ಅಂತ ಕೇಳಲಿಲ್ಲ. ಅವ್ರು ಯಾವಾಗಲೂ ಏನಪ್ಪ ಚೆನ್ನಾಗಿದೆಯಾ, ಊಟ ಮಾಡ್ತಾಯಿದೆಯಾ, ದುಡ್ಡು ಬೇಕಾ, ಇಷ್ಟೇ ಕೇಳಿದ್ದು. ಎಲ್ಲೇ ಹೋಗಿ ಏನೇ ಕೆಲಸ ಮಾಡುವಾಗಲೂ ಐ ಹ್ಯಾಡ್ ದಟ್ ಫ್ರೀಡಮ್. ಸಡನ್ನಾಗಿ PHCಯಲ್ಲಿದ್ದೆ, ರಿಸೈನ್ ಮಾಡಿದೆ. ನೆಕ್ಸ್ಟ್ ಡೇ ಐ ವಾಸ್ ಇನ್ ಡೆಲ್ಲಿ. ದೆ ನೆವರ್ ಆಸ್ಕ್ ಮೀ. MS ಬರೆದೆ, ರಿಸಲ್ಟ್ ನೆಕ್ಸ್ಟ್ ಡೇ ಐ ವಾಸ್ ಇನ್ ಬಾಂಬೆ ಟ್ರೈಂಗ್ ಟು ವರ್ಕ್. ದೆನ್ ಐ ಸಡನ್ಲಿ ಡಿಸೈಡೆಡ್ ಒಳ್ಳೆ ಪ್ರಾಕ್ಟೀಸ್ ಎಲ್ಲ ಬಿಟ್ಬಿಟ್ಟು ಹಾಂಗ್ಕಾಂಗ್ ಹೋಗ್ತೀನಿ 1 ವರ್ಷ ಟ್ರೈನಿಂಗ್ ಅಂತ. ದೆ ನೆವರ್ ಆಸ್ಕ್ ಮೀ ಯಾಕೆ ಹೋಗ್ತಾ ಇದೆಯಾ, ಏನಾಗ್ತಾಯಿದೆ, ವಾಟ್ ಇಸ್ ದಿಸ್, ಏನೂ ಕೇಳಲಿಲ್ಲ. ದೇ ವರ್ ವೆರಿ ಹ್ಯಾಪಿ. ನನ್ನ ಮಗ ಸರ್ಜನು. ದಟ್ ಫ್ರೀಡಮ್ ಇದೆಯಲ್ಲ, ಅಪ್ಪ ಅಮ್ಮನಿಂದ ಆ ಫ್ರೀಡಮ್ ಟು ಫ್ಲೈ, ಟು ಥಿಂಕ್, ಐ ಥಿಂಕ್ ದಟ್ ವಾಸ್ ದ ಬಿಗ್ಗೆಸ್ಟ್ ಗಿಫ್ಟ್. ಆಮೇಲಿಂದ ಟೈಮ್ಲಿ ನಾನು MS ಮಾಡೋಗ್ಲಿರ್ಬೋದು, ಸಿದ್ದೇಶ್ ಅಂತ, ಒನ್ ಆಫ್ ದ ಗ್ರೇಟೆಸ್ಟ್ ಸರ್ಜನ್ಸ್ ಮೈಸೂರಲ್ಲಿದ್ದಾರೆ. ಆ್ಯಂಡ್ ಹೀ ಇಸ್ ದ ಗುರು ಹೂ ಟಾಟ್ ಮಿ ಆಲ್ ದ ಸ್ಕಿಲ್ಸ್. ಐ ಗಾಟ್ ಗ್ರೇಟ್ ಗುರು. ಬಾಂಬೆಗೆ ಹೋದಾಗ ಜಗನ್ನಾಥ್ ಅಂತ ಸಿಕ್ಕಿದ್ರು. ಮತ್ತು ನಾನು ಬೆಂಗಳೂರು ಬಂದಿದ್ದು ಮದುವೆ ಆಗೋಕ್ಕೆ ಆ್ಯಕ್ಚುಲಿ, ನಾಟ್ ಟು ಡೂ ಆಲ್ ದಿಸ್. ಇದೆಲ್ಲ ಆಯ್ತು ಅಷ್ಟೇ, ಹಣೆ ಬರ, ಡೆಸ್ಟಿನಿ ಟುಕ್ ಮಿ ಹಿಯರ್.
ನಾಟ್ ಪ್ಲ್ಯಾಂಡ್. ಇಲ್ಲಿ ಕೂಡ ಡಾಕ್ಟರ್ ಅಶೋಕ್ ಕುಮಾರ್ ಅಂತ ಗುರುಗಳು ಸಿಕ್ಕಿದ್ರು. ಹಿ ವಾಸ್ ಪುಟಿಂಗ್ ಆಲ್ ದ ಡ್ರೀಮ್ಸ್ ಒನ್ಸ್ ಇನ್ 2 years. ನಾವು ವಿ ಯೂಸ್ ಟು ಡೂ ಇಟ್, ಅಕಂಪ್ಲಿಷ್ ಇಟ್ ಆ್ಯಂಡ್ ಕಮ್ ಬ್ಯಾಕ್. 2005 ಅಪೋಲೋ 5-6 ಅಪೋಲೋ ಜಸ್ಟ್ ಸ್ಟಾರ್ಟೆಡ್. ದೇ ಆಫರ್ಡ್ ಮಿ 2 lakh rupees. ದೆನ್ ಐ ವಾಸ್ ವರ್ಕ್ ಇನ್ ವಿಕ್ಟೋರಿಯಾ ಡೂಯಿಂಗ್ ಫೆಲೋಶಿಪ್ ಆ್ಯಂಡ್ ಆಲ್ ದಟ್. 6,000 rupees ಆದಮೇಲೆ somehow that didn't entice me. One more reason for me is my 6,000 rupees per month fellowship ಕೊಡ್ತಿದ್ರು. ಅಲ್ವಾ, ಇಲ್ಲಿ ಓದ್ತಾ ಇದ್ವಿ. ಇಲ್ಲಿ ಕೆಲಸ ಮಾಡೋಕೆ ಮುಗಿದ್ಮೇಲೆ ಐ ವಾಸ್ ಗೆಟಿಂಗ್ 6,000. ದೇ ಆಫರ್ಡ್ ಮಿ 2 lakhs ಆ್ಯಕ್ಚುಲಿ. ಅವಾಗೇನಾಯಿತು, ಎಲ್ಲರೂ ಏನು ಮಾಡ್ತೀಯಾ ಆಸ್ ಎ ಮ್ಯಾನ್, ಮನೆ ಕಟ್ಟಬೇಕು ಹಾಗೆ ಹೀಗೆ ಅಂತ ಹೇಳುವಾಗ ಮೈ ವೈಫ್ ಸ್ಟುಡ್ ಬೈ ಮಿ. ಶಿ ಸೆಡ್, ಈ ಕೆಲಸ ನಿಮಗೆ ಮಜಾ ಖುಷಿ ಕೊಡುತ್ತೆ, ಡೂ ಇಟ್ ಯಾ ಲೆಟ್ ಅಸ್ ಸಿ, ನೀವು ಮಾಡ್ತಾಯಿರಿ ಆಮೇಲೆ ನೋಡೋಣ, ಮಾಡ್ತಾಯಿರಿ. ಇಷ್ಟು ತನಕನೂ ಶಿ ಕೆಪ್ಟ್ ಆನ್ ಟೆಲಿಂಗ್ ಮಿ. ಅವ್ರೇನು ಮಾಡ್ತಾ ಇದ್ದಾರೆ? ಶಿ ಇಸ್ ಅ ರೇಡಿಯಾಲಜಿಸ್ಟ್. ಎಲ್ಲಿದ್ದಾರೆ ಅವರು? ಕಿಮ್ಸಲ್ಲಿ ಕೆಲಸ ಮಾಡ್ತಾರೆ. ಹಾಂ. ಶಿ ಇಸ್ ಅ ವೆರಿ ಲೋ ಪ್ರೊಫೈಲ್ ಆ್ಯಂಡ್ ಎಕ್ಸಾಕ್ಟ್ಲಿ ಆಪೋಸಿಟ್ ಆಫ್ ಮೈಂಡ್. ಏನು ಅವ್ರ ಹೆಸರು? ಡಾಕ್ಟರ್ ಚೈತ್ರ ಅಂತ. ಪ್ರೈವೇಟ್ ಸೆಕ್ಟರಲ್ಲಿ ಇರ್ಬೋದಾಗಿತ್ತು. ನೀವು ಇದನ್ನು ಮಾಡಬೇಕು ಅಂತ ಮನಸ್ಸು ಹೆಂಗೆ, ಏನು ಬಂತು, ಯಾಕೆ ಬಂತು ನಿಮಗೆ? ಎಲ್ಲೋ ಒಂದು ಕಡೆ ವಿ ಆರ್ ಆಲ್ ಫ್ರಮ್, ನಾವು ಮನೇಲಿ ಹುಟ್ಟಿರೋದು. ನನ್ನ ಮುತ್ತಜ್ಜಿನೇ ನನ್ನ ಗೈನಕಾಲಜಿಸ್ಟ್. ಆವಾಗ ಆ್ಯಂಟಿನೇಟಲ್ ಚೆಕಪ್ಸು ಇರ್ತಾ ಇರಲಿಲ್ಲ, ಏನು ಇರ್ತಾ ಇರಲಿಲ್ಲ. ಆ್ಯಂಡ್ ಬೀಯಿಂಗ್ ಬಾರ್ನ್ ಲೈಕ್ ದಟ್ ಇಟ್ ಸೆಲ್ಫ್ ಇಸ್ ಲಕ್ಕಿ. ಆಮೇಲೆ ಹಳ್ಳಿಯಿಂದ ಬಂದಿರ್ತೀವಿ, ಬೈಚ್ನಳ್ಳಿ ಅಂತ ಕಿರಿಯ ಪ್ರಾಥಮಿಕ ಶಾಲೆ ಅಂತ ಫಸ್ಟ್ ಸ್ಕೂಲು, ಎಲ್ಲೊಂದು ಹಾಸನ ಜಿಲ್ಲೆಯಲ್ಲಿ. ಎಲ್ಲೊಂದು ಕಡೆ ಸೊಗಡಿರುತ್ತೆ ಅನಿಸುತ್ತೆ. ಐ ಥಿಂಕ್ ಈ ಗಣೇಶನ ಯಾಕೆ ಕೂರಿಸ್ತೀವಿ ನಾವು ಗಲ್ಲಿಯಲ್ಲಿ, ಯಾವಾಗ ನೋಬಡಿ ಎಕ್ಸ್ಪೆಕ್ಟ್ಸ್ ನನಗೇನು ಸಿಗುತ್ತೆ ಅಂತ. ಐ ಥಿಂಕ್ ದಿಸ್ ಹ್ಯಾಪನ್ ಲೈಕ್ ದಟ್ ಅನಿಸುತ್ತೆ. ಆ್ಯಕ್ಚುಲಿ ಇನಿಷಿಯಲಿ ಅಶೋಕ್ ಕುಮಾರ್ ಸರ್ ಅವರು ಈ ವಾಸ್ ಟ್ರೈಂಗ್ ಟು ಬಿಲ್ಡ್ ಅಪ್ ಎ ಡಿಪಾರ್ಟ್ಮೆಂಟ್ ಫ್ರಮ್ 92 ಆ್ಯಕ್ಚುಲಿ. ಇಲ್ಲಿ ವಿಕ್ಟೋರಿಯಲ್ಲಿ ಬಿಕಾಸ್ ಅವತ್ತಿನ ದಿವಸ ಗ್ಯಾಸ್ಟ್ರೋಎಂಟ್ರಾಲಜಿ ಇದ್ದಿದ್ದೆ ಇಡೀ ಇಂಡಿಯಾದಲ್ಲಿ 5 ಜಾಗದಲ್ಲಿ. ಏಮ್ಸ್ ಡೆಲ್ಲಿ, SGPJ ಲಕ್ನೋ, ಮತ್ತು ಮೆಡ್ರಾಸಲ್ಲಿ ಒಂದು ಕಡೆ, ಮತ್ತು ಕೇರಳಲ್ಲಿ ಒಂದು ಕಡೆ, ಒಂದು 4-5 ಕಡೆ ಅಷ್ಟೇ ಇದ್ದು, ಇನ್ನೆಲ್ಲೂ ಇರಲಿಲ್ಲ ದ ಫುಲ್ ಫ್ಲೆಶ್ ಡಿಪಾರ್ಟ್ಮೆಂಟ್. ಪ್ರೈವೇಟಲ್ಲಿ ಕೂಡ ಇರಲಿಲ್ಲ, ಇಂಡಿವಿಜುವಲ್ ಕನ್ಸಲ್ಟೆಂಟ್ಸ್ ಇರ್ತಾಯಿದ್ರು, ಬಿಟ್ಟರೆ ಪ್ರೈವೇಟಲ್ಲಿ ಕೂಡ ಇರಲಿಲ್ಲ. ಅವಾಗ ವಿ ಥಾಟ್ ವಿಲ್ ಸ್ಟಾರ್ಟ್ ಒನ್ ಆ್ಯಂಡ್ ಲೀವ್ ಅಂತ. ಗ್ಯಾಸ್ಟ್ರೋ ಅಂದರೆ ಪ್ಯಾಂಡೋರಾಸ್ ಬಾಕ್ಸ್, ಅದು ಎಷ್ಟು ಹಾರ್ಟಿಗೆ ನಿಮ್ಗೆ ಒಂದು ಹಾರ್ಟ್ ಆರ್ಗನ್ ಬರುತ್ತೆ, ಕಿಡ್ನಿಗೆ ಬರೀ ಒಂದು ಕಿಡ್ನಿ ಬರುತ್ತೆ, ಕಣ್ಣಿಗೆ ಒಂದು ಕಣ್ಣು ಬರುತ್ತೆ, ಗೈನಕಾಲಜಿಗೆ ಒಂದು ಗರ್ಭಕೋಶ ಬರುತ್ತೆ. ವೆರಸ್ ಗ್ಯಾಸ್ಟ್ರೋಎಂಟ್ರಾಲಜಿ ಈಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಮೋಸ್ಟ್ ವ್ಯಾಸ್ಟ್. ಫುಡ್ ಪೈಪ್ ಬರುತ್ತೆ, ಅನ್ನನಾಳ ಬರುತ್ತೆ, ಹೊಟ್ಟೆ ಬರುತ್ತೆ, ಸಣ್ಣ ಕರಳು ಬರುತ್ತೆ, ದೊಡ್ಡ ಕರಳು ಬರುತ್ತೆ, ಲಿವರ್ ಬರುತ್ತೆ, ಪ್ಯಾಂಕ್ರಿಯಾಸ್ ಬರುತ್ತೆ, ಗಾಲ್ ಬ್ಲಾಡರ್ ಬರುತ್ತೆ, ಸ್ಪ್ಲೀನ್ ಬರುತ್ತೆ, ಎಲ್ಲ ಬರುತ್ತೆ. ಆಮೇಲೆ ಇಷ್ಟರದ್ದು ಕ್ಯಾನ್ಸರ್ಸ್ ನಮ್ಮ ಕೆಳಗೆ ಬರುತ್ತೆ, ಮತ್ತು ಟ್ರಾನ್ಸ್ಪ್ಲಾಂಟ್ಸ್ ನಮ್ಮ ಕೆಳಗೆ ಬರುತ್ತೆ. ರೋಬೋಟಿಕ್ ಅಂತ ಹೇಳ್ತೀವಿ, ಮೇಜರ್ ನಮಗೆ ಬರುತ್ತೆ. ಬೇರಿಯಾಟ್ರಿಕ್ ಬೊಜ್ಜು ಕರಗಿಸೋದೇನು ಹೇಳ್ತೀವಿ, ಅದು ನಮಗೆ ಬರುತ್ತೆ. ಆಮೇಲೆ ಹಾರ್ಟಲ್ಲಿ ಏನೇ ಮೇಜರ್ ಆಪ್ರೇಷನ್ ಆದ್ರೂ ಒಂದು 15-20 ಲಕ್ಷಕ್ಕೆ ನಿಂತೋಗುತ್ತೆ. ಎಷ್ಟೊಂದು ನಮ್ಮಲ್ಲಿ ಅಷ್ಟಕ್ಕೆ ಶುರುವಾಗುತ್ತೆ. ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್. ಸೊ ಹಾಗಾಗಿ ಆವಾಗ ಒಂದು ಕನಸು ನಮ್ಮ ಬಾಸ್ಗೆ ಕನಸಿತ್ತು. ಎವ್ರಿ 2 years ಒಂದು ಗೋಲ್, ಡಿಪಾರ್ಟ್ಮೆಂಟ್ ಶುರು ಮಾಡಿದ್ವಿ. ದಟ್ ವಾಸ್ 5th ಇನ್ ದ ಕಂಟ್ರಿ. 2005 ಫೆಲೋಶಿಪ್ ಅಂತ ಶುರು ಮಾಡಿದ್ವಿ, 1st ಇನ್ ದ ಕಂಟ್ರಿ. 7 DNB ಶುರು ಮಾಡಿದ್ವಿ, 5th ಇನ್ ದ ಕಂಟ್ರಿ. 9 MCH ಶುರು ಮಾಡಿದ್ವಿ, 5th ಇನ್ ದ ಕಂಟ್ರಿ, 6th ಪ್ರಾಬಬ್ಲಿ. ಆಮೇಲೆ ಎವ್ರಿ ಇಯರ್ ಐ ಥಾಟ್ ಐ ಕ್ವಿಟ್ ಆ್ಯಂಡ್ ಗೋ ಮೇಕ್ ಮೈ ಲೈಫ್ ಅಂತ. ಬಾಸ್ ಇದ್ದವರು ಎವ್ರಿ 2 years ತಡೀರಿ ಒಂದು ಟ್ರಾನ್ಸ್ಪ್ಲಾಂಟ್ ಮಾಡಿ ಬಿಟ್ಬಿಡೋಣ ಇಂಡಿಯಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಂತ. ಸೊ 11 ನಾನು ಮೈ ಕಿಡ್ಸ್ ಹೆಂಡತಿ ಎಲ್ಲ ಬಿಟ್ಬಿಟ್ಟು ಐ ವೆಂಟ್ ಟು ಹಾಂಗ್ಕಾಂಗ್ ಫಾರ್ 1 year ವಿತ್ ಮೈ ಓನ್ ಖರ್ಚು. ಸ್ಪೆಂಟ್ 1 year, ಕೇಮ್ ಬ್ಯಾಕ್ ವಿತ್ ಅ ಡ್ರೀಮ್ ಆಫ್ ಡೂಯಿಂಗ್. ಅಂದರೆ 4 ಲಕ್ಷಕ್ಕೆ ಈ ದೇಶದಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು, 40 ಲಕ್ಷಕ್ಕೆ ಆಗುತ್ತೆ ಅಂತ 12ಕ್ಕೆ ಬಂದ್ವಿ. ಮತ್ತೆ 12 ಆಯಿತು, 13 ಆಯಿತು, ಪ್ರೋಗ್ರೆಸ್ ಆಗ್ತಾ ಇರಲಿಲ್ಲ. 14ಕ್ಕೆ ಗೌರ್ಮೆಂಟ್ ಟೋಲ್ ಮೀ, ನೀನು HOD ಆದರೆ ಮಾತ್ರ ನಾವು ಮಾಡ್ತೀವಿ ಅಂತ ಒಬ್ಬರು ಸೆಕ್ರೆಟ್ರಿ ಶಿವಸೇಲಂ ಅಂತ ಹೇಳಿದ್ರು. ಮಾಡಿದ್ವಿ. ದೆನ್ ಹೊಡೆದಾಡಿ 2015 ಹೊಡೆದಾಡಿ ತುಂಬ ಜನ ಆಗಲೂ ಫ್ರೆಂಡ್ಸು ಡೊನೇಷನ್ ಕೊಟ್ಟರು, ಟೀಮ್ನ ಡೆಲ್ಲಿ ಕಳ್ಸೋಕ್ಕೆ ದುಡ್ಡು ಕೊಟ್ಟರು, 5 star ಹೋಟೆಲ್ ಮಾಡಿಕೊಟ್ರು. ಬಿಕಾಸ್ ಸರ್ಕಾರಿ ವ್ಯವಸ್ಥೆಯಲ್ಲಿ ಇದು ಕಷ್ಟದ ಕೆಲಸ. ನೀವು ಈ ಕೆಲಸಕ್ಕೆ ಸಂಬಳ ಕೊಡ್ತೀವಿ ಅಂತ ಅಪಾಯಿಂಟ್ ಆಗಿರ್ತೀರಿ, ಗೆಟಿಂಗ್ ಎವ್ರಿಬಡಿ. ನನ್ನ ಜೂನಿಯರ್ ಒಬ್ಬನ ಡೆಲ್ಲಿ ಕಳಿಸಿದ್ವಿ, ದೆನ್ ಒಂದು ಟೀಮ್ ಮಾಡಿ ಡೆಲ್ಲಿ ಕಳಿಸಿದ್ವಿ. ದೆನ್ CM ಹತ್ರ ಹೋಗಿ ಸ್ವಲ್ಪ ದುಡ್ಡು ತಂದ್ವಿ, 20 ಪೋಸ್ಟ್ ಕ್ರಿಯೇಟ್ ಮಾಡಿದ್ವಿ. ಇವರೇ ಸೇಮ್ CM ಸೇಮ್ ಮಿನಿಸ್ಟರ್ ಇದ್ದರು, ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ದರು, ಮತ್ತು ಶರಣ್ ಪ್ರಕಾಶ್ ಪಾಟೀಲ್ರು. ಫಸ್ಟು ರಿಟ್ರೀವಲ್ ಅಂತ ಮಾಡಿದ್ವಿ, ಟೀಮ್ ಟ್ರೈನ್ ಆಗಲಿ ಅಂತ. ಬಟ್ ಆಗೊಂದು ತೆಗೆದು ಟೀಮ್ ಟ್ರೈನ್ ಆಗೋಕ್ಕೆ ಶುರುವಾಯಿತು. ಅದೊಂದು ನಾವು ಆಪ್ರೇಷನ್ ವಿಕ್ಟೋರಿಯಲ್ಲಿ ಮಾಡಿದ್ದಕ್ಕೆ ಆವತ್ತಿನ ದಿವಸ 40 ಡೊನೇಷನ್ ಆಗ್ತಾಯಿದ್ದು ಸ್ಟೇಟಲ್ಲಿ, 90 ಡೊನೇಷನ್ಗೆ ಹೋಯಿತು ಇಂಪ್ಯಾಕ್ಟ್. ಆಮೇಲೆ 2016 ಫಸ್ಟ್ ಟ್ರಾನ್ಸ್ಫರ್ ಮಾಡಿದ್ವಿ. ಅದು ಆರ್ಗನ್ ವಾಸ್ ಇನ್ ಮ್ಯಾಂಗ್ಳೂರ್. ವಿ ಹ್ಯಾಡ್ ಟು ಟಚ್ ನರೇಶ್ ಗೋಯಲ್ ಅವ್ರನ್ನ ಟಚ್ ಮಾಡಿ, ಜಸ್ಟ್ ಏರ್ವೇಸ್ 2 ಟಿಕೆಟ್ ಮಾಡಿ, ಎವ್ರಿ ಈವೆಂಟ್ ವಾಸ್ ಎ ಮೂವಿ ಬೇಸಿಕಲಿ ಹೇಳಬೇಕಂದ್ರೆ. ಟಚ್ ಮಾಡಿ ಮಂಗಳೂರು ಟೀಮ್ ಕಳಿಸಿ, ಅವತ್ತಿನ ದಿವಸ ವಿ ಕ್ರಿಯೇಟೆಡ್ ಫಸ್ಟ್ ಗ್ರೀನ್ ಕಾರ್ಡರ್ ಇನ್ ಸ್ಟೇಟ್ ಆಫ್ ಕರ್ನಾಟಕ. ಮಂಗಳೂರಿಂದ ಹಾಸ್ಪಿಟ್ಲಿಂದ ಏರ್ಪೋರ್ಟು, ಅಲ್ಲಿಂದ ಇಲ್ಲಿಗೆ ಫಸ್ಟ್ ಗ್ರೀನ್ ಕಾರ್ಡ್ ಆವಾಗಲೇ ಆಗಿದ್ದು. ಅದೊಂದಾಯಿತು ಸರ್ಕಾರಿ ವ್ಯವಸ್ಥೆಯಲ್ಲಿ ಆಗಿದ್ದಕ್ಕೆ. ಅಫ್ಕೋರ್ಸ್ ವಿ ಫೇಲ್ಡ್ ಇನ್ ದ ಟ್ರಾನ್ಸ್ಪ್ಲಾಂಟ್ ಆ್ಯಂಡ್ ವಿ ವರ್ ಇನ್ ಬ್ಲ್ಯಾಕ್ ಇನ್ ಆಲ್ ದ ಮೀಡಿಯಾ ಎವ್ರಿವೇರ್. ದೆನ್ ಒಂದು 15 ಮಾಡಿದ್ವಿ. ಓವರ್ ನೆಕ್ಸ್ಟ್ 2-3 years ಒಂದು 15 ಮಾಡಿದ್ವಿ.
ಲಾಸ್ಟ್ 3-4 ವರ್ಷ ವರ್ ನಾಟ್ ಸಕ್ಸೀಡಿಂಗ್. ವಿ ಹ್ಯಾಡ್ ಸಮ್ ಟೆಕ್ನಿಕಲ್ ಅಂದರೆ ಲಾಟ್ ಆಫ್ ಇಶ್ಯೂಸ್. ಬಿಕಾಸ್ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿದ್ದಾಗ ಬೇರೆ ಎಷ್ಟೊಂದು 27-28 ಡಿಪಾರ್ಟ್ಮೆಂಟ್ ಇರ್ತವೆ, ಫೈನಾನ್ಷಿಯಲ್ ಆಟೋನಮಿ ಇಲ್ಲ. ಆಗ ಅದು ಜಿದ್ದು ಬಂತು. ಬಿಕಾಸ್ ವಿ ಫೇಲ್ಡ್ ದೇರ್, ವಿ ಥಾಟ್ ಇಲ್ಲ ಇದು ಮರ್ಯಾದೆ ಪ್ರಶ್ನೆ, ಒಂದು ಸಂಸ್ಥೆ ಮಾಡಿ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಸಕ್ಸಸ್ಫುಲ್ಲಾಗಿ ಮಾಡಿ ಬಿಟ್ಟೋಗ್ಬೇಕಂತ ಅನಿಸ್ತು. ದಟ್ ಕಿಕ್ ಸ್ಟಾರ್ಟೆಡ್ ಸೇಯಿಂಗ್ ದಟ್ ಇಲ್ಲ ಇದು ಆಟೋನಮಿ ಫೈನಾನ್ಷಿಯಲ್ ಆಗಲೇಬೇಕು ಅಂತ. ಸೊ ಅವಾಗ ಮತ್ತೆ ಹೋದ್ವಿ, ಕೊಟ್ಟರು, ಕೇಳಿದೆಲ್ಲ ಕೊಡ್ತಾಯಿದ್ರು. ಶರಣ್ ಪ್ರಕಾಶ್ ಪಾಟೀಲ್ರು, ಎ ಗ್ರೇಟ್ ಮ್ಯಾನ್, ಡರ್ಮಟಾಲಜಿಸ್ಟ್. ಅವರು ಕೂಡ ಡಾಕ್ಟ್ರಾಗಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ರಾಜಕೀಯ ಮಾಡಿರೋದು. ಹಾಗಾಗಿ ಅದಕ್ಕೆ ಗೊತ್ತು. ಹಿ ವರ್ಕ್ಸ್ ಲೈಕ್ ಎ CEO ಆಫ್ ದಿ ಹೋಲ್ ಡಿಪಾರ್ಟ್ಮೆಂಟ್. What I would like to say is this is definitely the brainchild of Dr. Nagesh. He came up with the proposal actually. ನಾನು 2013ರಲ್ಲೂ ಕೂಡ ನಾನು ಇದೇ ಇಲಾಖೆ ಸಚಿವನಾಗಿದ್ದೆ 2013ರಿಂದ 2018ರವರೆಗೆ. ಹಾಗಾಗಿ ಸರ್ಕಾರಿ ಮಟ್ಟದಲ್ಲಿ ನಾವು ಆಸ್ಪತ್ರೆಗಳನ್ನು, ಗುಣಮಟ್ಟದ ಆಸ್ಪತ್ರೆಗಳನ್ನು ಸ್ಥಾಪಿಸಿದ್ರೆ ಮಾತ್ರ ಸಾಮಾನ್ಯ ಜನರಿಗೆ ಅದರಿಂದ ದೊಡ್ಡ ರಿಲೀಫ್ ಇದೆ ಅಂತಕ್ಕಂಥದ್ದು ಯಾವತ್ತೂ ಕೂಡ ನನ್ನ ಒಂದು ನಂಬಿಕೆ. ಈ ಹಿನ್ನೆಲೆಯಲ್ಲಿ ಡಾಕ್ಟರ್ ನಾಗೇಶ್ ಅವರು ಇಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಎಂಟ್ರಾಲಜಿ ನಾವು ಮಾಡಿ ಇಲ್ಲಿ ನಾವು ಲಿವರ್ ಟ್ರಾನ್ಸ್ಪ್ಲಾಂಟ್ ಫ್ರೀ ಆಫ್ ಕಾಸ್ಟ್ ಸಾಮಾನ್ಯ ಜನರಿಗೆ ಮಾಡಬೇಕು ಅಂತಕ್ಕಂಥದ್ದು ಆ ಪ್ರಪೋಸಲನ್ನು ಅವರು ತಂದಿದ್ದರು. ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗಬೇಕು ಅಂದರೆ ಸುಮಾರು 25-30-40 ಲಕ್ಷ ರೂಪಾಯಿ ಕಾಸ್ಟ್ ಇದೆ. ಸಾಮಾನ್ಯ ಜನರು ಅದನ್ನು ಬೇರ್ ಮಾಡೋಕ್ಕಾಗೋದಿಲ್ಲ. ಲಿವರ್ ಟ್ರಾನ್ಸ್ಪ್ಲಾಂಟ್ ಬಿಗ್ ಚಾಲೆಂಜು. ಇದನ್ನು ನಾವು ಸರ್ಕಾರದಲ್ಲಿ ಮಾಡಬೇಕು ಅಂದರೆ ದೇಶದಲ್ಲೂ ಇಲ್ಲ ಉಚಿತವಾಗಿ ಮಾಡೋದು. ಬಜೆಟ್ ಅನೌನ್ಸ್ಮೆಂಟಿಗೆ ನಾವು ಮಾನ್ಯ ಮುಖ್ಯಮಂತ್ರಿ ಹತ್ರ ಹೋದಾಗ ಅವರು ಕೂಡ ಇದಕ್ಕೆ ಒಪ್ಕೊಂಡು ನಾವು ಬಜೆಟ್ ಅನೌನ್ಸ್ಮೆಂಟ್ 2016ರಲ್ಲಿ ಮಾಡಿದ್ವಿ. ಪಾಪ ಹೋಗಿ ಭೇಟಿ ಮಾಡಿದ್ದಕ್ಕೆ 2 ನಿಮಿಷದಲ್ಲಿ ಆಟೋನಮಿದು ಒಂದು ಬಜೆಟ್ ಸ್ಪೀಚಲ್ಲಿ ಅನೌನ್ಸ್ ಮಾಡಿಬಿಟ್ವಿ. ಆಮೇಲೆ ಫೈನಾನ್ಸಿಗೆ ಕಳಿಸಿದ್ವಿ. ಆಮೇಲೆ ಎಲ್ಲ ರೆಟ್ರೋಸ್ಪೆಕ್ಟಿವ್ ಆಗಿ ಮಾಡ್ಕೊಂಡ್ವಿ. ದೆನ್ ಅವಾಗ ಭೇಟಿ ಮಾಡಿದಾಗಲೂ ಅಷ್ಟೇ ಮುಖ್ಯಮಂತ್ರಿಯವ್ರು ಕೇಳಿದ್ರು, ಅಲ್ಲಪ್ಪ 10 ಎಕರೆ ಅಕ್ವೈರ್ ಮಾಡೋಕ್ಕಾಗಲ್ಲ, ಎಲ್ಲ ಕೊಡಲಿ ಅಂತ ಕೇಳಿದ್ರು. ನಾನು ಹೇಳಿದೆ, ಸರ್ ನಿಮ್ಯಾನ್ಸಲ್ಲಿ ಇದೇ ಡಿಪಾರ್ಟ್ಮೆಂಟಲ್ಲಿ ಈ ಹಾಸ್ಪಿಟ್ಲಲ್ಲಿದೆ, 100 ರೂಪಾಯಿಗೆ ಈ ಹಾಸ್ಪಿಟ್ಲಿಗೆ ಬರ್ಕೊಡೋದು ಅಷ್ಟೇ ಅಂತ ಹೇಳಿ. ದೆನ್ ಈ ಅಗ್ರೀಡ್. 10 ಕೋಟಿ ಹೆಂಗಯ್ಯ ಮಾಡ್ತೀವಿ ಅಂತ ಕೇಳಿದ್ರು. ಮಾಡಿದ್ದೀವಿ ಸರ್, ಎಷ್ಟು ದಿವಸ CSR ತರ್ತೀವಿ ಸರ್ ಅಂತ ಹೇಳಿದಕ್ಕೆ ಒಳಗೆ ಕರ್ಕೊಂಡೋಗಿ ಬಡ್ಜೆಟ್ ಸ್ಪೀಚಲ್ಲಿ ಟೈಪ್ ಮಾಡಿಸಿ ಆಯಿತು ಹೋಗು ಅಂತ ಹೇಳಿ ಈ ರೆಡ್ಡಿಂದ ಬಡ್ಜೆಟ್ ಇನ್ಫೋಸಿಸ್ ಅಪ್ರೋಚ್ ಮಾಡಿದ್ವಿ 2015 ಆವಾಗಲೇ 2016ನಲ್ಲಿ. ಸುಧಾಮೂರ್ತಿ ಅವರಿಗೆ ರಿಕ್ವೆಸ್ಟ್ ಮಾಡಿದ್ವಿ, ಏನಂದರೆ ನೀವೇ ಒಂದು 150 ಬೆಡ್ ಹಾಸ್ಪಿಟಲ್ ಕಟ್ಕೊಡಿ ಅಂತ. ಅವ್ರು ಒಪ್ಪಿದ್ರೆ ಆ್ಯಕ್ಚುಲಿ ಶೇಡ್ ಅಗ್ರೀಡ್. ಅವ್ರು ಒಪ್ಕೊಂಡ್ರು. ದೆನ್ ಕ್ಯಾಲಮಿಟೀಸ್ ಎಲ್ಲ ಬಂತು. ದೆನ್ ದೇ ಹ್ಯಾಡ್ ಟು ಗೋ ಬ್ಯಾಕ್. ಆಮೇಲಿಂದ ಕೊನೆಗೆ ವಿ ಆರ್ ಕಿಂಗ್ಸ್ ವಿದೌಟ್ ಕಿಂಗ್ಡಮ್. ಆಟೋನಮಸ್ ಅನೌನ್ಸ್ ಆಗಿದೆ, ಐ ಆಮ್ ದ ಡೈರೆಕ್ಟರ್ ಆ್ಯಂಡ್ ದರ್ ಇಸ್ ನೋ ಮನಿ. ಇದು ಒಂದು ಬಿಲ್ಡಿಂಗ್, ಇಲ್ಲಿ ನಮ್ಮ ನರ್ಸಿಂಗ್ ಕಾಲೇಜ್ ಇತ್ತಿದು. ಈ ನರ್ಸಿಂಗ್ ಕಾಲೇಜನ್ನು ಕನ್ವರ್ಟ್ ಮಾಡೋಣ ಅಂಥೇಳಿ ಇದನ್ನು ಇವರಿಗೆ ಯಾವುದೋ ನರ್ಸಿಂಗ್ ಕಾಲೇಜ್ ಬೇರೆ ಕಡೆ ಶಿಫ್ಟ್ ಮಾಡಿ ಇದನ್ನು ನಾವು ಆಪ್ರೇಷನಲೈಸ್ ಮಾಡೋದಕ್ಕೆ ಒಂದು 10 ಕೋಟಿ ರೂಪಾಯಿ ದುಡ್ಡು ಕೊಟ್ವಿ. 40 ವರ್ಷ ಹಳೇದು ಬಿಲ್ಡಿಂಗು, ಬರೀ ಸ್ವಲ್ಪ ಪಾರ್ಟ್ ಮಾತ್ರ ಕೆಲಸ ಮಾಡ್ತಾಯಿತ್ತು. ಈ ರೂಮಲ್ಲಿ ಮರಗಿಡದೆಲ್ಲ ಬೆಳೆದಿತ್ತು ಅವಾಗ ಆ್ಯಕ್ಚುಲಿ. ಸೊ ಮಿನಿಸ್ಟ್ರಿಗೆ ಹೋಗಿ ಕನ್ವಿನ್ಸ್ ಮಾಡಿ ಸ್ಕೂಲ್ನ ಇವ್ಯಾಕ್ಯುವೇಟ್ ಮಾಡಿಸಿ, ಪಾಪ ಈ ಕೇಮ್ ಎಟ್ 6 o'clock ಒಂದು ಬೇರೆ ಬಿಲ್ಡಿಂಗ್ ಶಿಫ್ಟ್ ಮಾಡಿ ಅವ್ರಿಗೊಂದು 3 ಕೋಟಿ ಕೊಡಿಸಿ ದೆನ್ ವಿ ಟುಕ್ ಓವರ್. ಆಮೇಲೆ ಏನಾಯಿತು, ಕಟ್ಟೋಕ್ಕಾಗಲ್ವಲ್ಲ, ಇದು ಪಾಳು ಬಿದ್ದಿತ್ತಲ್ಲ. ದೆನ್ ಸ್ವಸ್ತಿಕ್ ಅಂತ ನನ್ನ ಫ್ರೆಂಡು ಜಾಮೂನೆಲ್ಲ ಮಾಡ್ತಾರೆ, ವೆರಿ ಫೇಮಸ್ ಕಂಪನಿ. ಅವ್ರ ಅಮ್ಮಂಗೆ ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ದೆ. ಮೋಸ್ಟ್ ಆಫ್ ದೆಮ್ ಆರ್ ಮೈ ಟ್ರೀಟ್ಮೆಂಟ್ ಪೇಷಂಟ್ಸ್. ಸೊ ಅವ್ರು ಬಂದರು, 3.5 ಕೋಟಿ ಕೊಟ್ಟು ಎದುರುಗಡೆ OPD ಬ್ಲಾಕ್ ಕಟ್ಕೊಟ್ರು. ಸ್ಪೆಷಲ್ ವಾರ್ಡ್ ಬಂದುಬಿಟ್ಟು ಚೀಫ್ ಸೆಕ್ರೆಟರಿ ರವಿಕುಮಾರ್ ಅಂತ ಆಗಿದ್ದರು. ಅವ್ರ ಫ್ಯಾಮಿಲಿ ಎಲ್ಲ ವಿ ಹ್ಯಾವ್ ಟ್ರೀಟೆಡ್. ಸೊ ಅವರು ಫ್ರಮ್ ಬೆಸ್ಕಾಮ್ ಹಿ ಗಾಟ್ ಮಿ 2 crores. ಐವ್ ಡನ್ ಸರ್ಜರೀಸ್ ಇನ್ ದೇರ್ ಫ್ಯಾಮಿಲೀಸ್. ಅವ್ರು ಬಂದು 2 ಕೋಟಿ ಕೊಟ್ಟರು, ಸ್ಪೆಷಲ್ ವಾರ್ಡ್ ಆಯಿತು. ದೆನ್ ಝರೋದಾ, ಆ್ಯಕ್ಚುಲಿ ಐ ಡೋಂಟ್ ನೋ ಇಫ್ ದೇ ರಿಮೆಂಬರ್ ಮಿ, 2014ನಲ್ಲಿ ವಿ ಹ್ಯಾಡ್ ಶೇವ್ಡ್ ಅವರ್ ಹೆಡ್ ಬಾಲ್ಡ್ ಆ್ಯಂಡ್ ಬ್ಯೂಟಿಫುಲ್ ಅಂತ. ಅವಾಗ ದೇವರ್ ಓನ್ಲಿ ದಿ ಸ್ಟಾರ್ಟಪ್ ಆ್ಯಂಡ್ ದೆನ್ ಹಂಗೆ. ದೆನ್ ಐ ವಾಸ್ ಇನ್ ಟಚ್ ವಿತ್ ದರ್ ಆಡಿಟರ್ ಓಂ ಪ್ರಕಾಶ್ ಜೈನ್ ಅಂತ. ಐ ಅಪ್ರೋಚ್ ದೆಮ್. ಅವ್ರು 2 ಆಪ್ರೇಷನ್ ಥಿಯೇಟ್ರ್ ಕೊಟ್ಟರು. ವ್ಯಾಲ್ಟೆಕ್ ಅಂತ ಒಂದು ಕಂಪನಿ, ಅವ್ರು ಬಂದು ದೇರ್ ಆಡಿಟರ್ಸ್ ಫಾರ್ ಆಲ್ ಅಮೇರಿಕನ್ ಅರ್ಮಾನಿ ಇಂಥವ್ರಿಗೆಲ್ಲ. ಅವರು ದೇವರ ಫ್ರೆಂಡ್ಸ್ ದೇರ್. ಐ ಆಸ್ ದೆಮ್, ದೇ ಗೇವ್ ಮಿ 2 ಆಪ್ರೇಷನ್ ಥಿಯೇಟರ್ಸ್. ಇದಕ್ಕಿಂತ ಮೊದಲೇ ಏನಾಯ್ತಂದರೆ, ಐ ಆಲ್ವೇಸ್ ಫೆಲ್ಟ್ ಚಾರಿಟಿ ಶುಡ್ ಬಿಗಿನ್ ಅಟ್ ಹೋಮ್. ದೆನ್ ಐ ವೆಂಟ್ ಟು ಮೈ ಫ್ಯಾಮಿಲಿ, ಟುಕ್ ಅ ಸ್ಮಾಲ್ ಡೊನೇಷನ್. ಸೊ ಇಟ್ ಸ್ಟಾರ್ಟೆಡ್ ದೇರ್. ದಿಸ್ ಎ PPP ಮಾಡೆಲ್ಲು. ಏನಂದರೆ ದಿಸ್ ಹಾಸ್ಪಿಟಲ್ ಇಸ್ ಬಿಲ್ಟ್ ಆನ್ ಫಿಲಾಂಥ್ರಫಿ. ಸರ್ಕಾರನೂ ಹಣ ಕೊಟ್ಟಿದೆ, ಸ್ಪೇಸ್ ಕೊಟ್ಟಿದೆ, ಮತ್ತು ಇಲ್ಲೆಲ್ಲ ಸಿಬ್ಬಂದಿ ಎಲ್ಲ ಸರ್ಕಾರ ನೇಮಕ ಮಾಡಿದೆ. ಆದರೆ ಡೋನರ್ಸು ಆ್ಯಸ್ ಫಿಲಾಂಥ್ರಫಿ ಅವರು ಸುಮಾರು 22 ಕೋಟಿ ರೂಪಾಯಿ ಇದಕ್ಕೆ ಅವರು ಕೂಡ ಕೊಟ್ಟಿದ್ದು ಎಸ್ಟಾಬ್ಲಿಷ್ ಆಯಿತು.
ಆಸ್ಪತ್ರೆ ಪ್ರಾರಂಭ ಆಯಿತು. ನೋಡಿ ಡಾಕ್ಟರ್, ನಾನು ಏನು ಕೇಳ್ತೀನಿ ನಿಮ್ಮನ್ನ, ಅದನ್ನೆಲ್ಲ ನಿಮ್ಮ ಹೆಸರಲ್ಲಿ ನೀವೇ ಮಾಡ್ಕೋಬೋದಾಗಿತ್ತು. ಸರ್ಕಾರದಕ್ಕೆ ಒಂದು ಸಂಸ್ಥೆಗೆ ಮಾಡಬೇಕಂತ ಯಾಕೆ ಮನಸ್ಸು ಗೊತ್ತಾಗಲಿಲ್ಲ ಅವಾಗ, ಹೇಳಲಿಲ್ಲ ಸರ್. ದಟ್ ಅವಮಾನ, ದಟ್ ಅಪಮಾನ ಆಗಲ್ಲ. ಬಿಕಾಸ್ ವಿ ಆರ್ ಪಾರ್ಟ್ ಆಫ್ ಎ ಸಿಸ್ಟಮ್ ವೇರ್ ಅರೌಂಡ್ 1000 ಡಾಕ್ಟರ್ಸ್ ವರ್ಕ್ ಆ್ಯಂಡ್ ಸಡನ್ಲಿ ಯು ಸ್ಟ್ಯಾಂಡ್ ಔಟ್ ಅಂದರೆ ಇಟ್ಸ್ ದೇರ್ ಇನ್ ಎನಿ ಸೊಸೈಟಿ. ಇಟ್ ಹ್ಯಾಪನ್ಸ್ ಟು ಅಸ್ ಆಲ್ಸೋ, ಇಟ್ಸ್ ನಾಟ್ ನಥಿಂಗ್ ನ್ಯೂ. ಸೊ ಆಮೇಲಿಂದ ಹಾಗೆ ಇನ್ನೊಬ್ರು IGOT ಅಂತ ಅದೇ ಮ್ಯಾನುಫ್ಯಾಕ್ಚರ್ ಸ್ಪೇರ್ ಪಾರ್ಟ್ಸ್ ಟು ಏರೋಪ್ಲೇನ್ಸ್, ಅವ್ರು ಲಿಫ್ಟ್ ಹಾಕ್ಕೊಟ್ರು. ದೆನ್ ಐ ಪ್ಲೇ ಗಾಲ್ಫ್, ಒನ್ ಗಾಲ್ಫ್ ಫ್ರೆಂಡ್ ಗೇಮಿ ಪೇಷಂಟ್ ವೇಟಿಂಗ್ ಏರಿಯಾ, ಇಲ್ಲೊಂದು ಲಿಫ್ಟ್ ಕೊಟ್ಟರು. ಕಪಲ್ ಆಫ್ IAS ಆಫೀಸರ್ಸ್, ಅವ್ರ ಫ್ಯಾಮಿಲಿ ಟ್ರೀಟ್ ಮಾಡಿದ್ದೆ. ಅವ್ರವ್ರ ಫ್ಯಾಮಿಲಿಯಿಂದ ಒಂದು 3.5 ಕೋಟಿ ಎಲ್ಲ 50 ಲಕ್ಷ 60 ಲಕ್ಷ ಅಲ್ಲಿ ಕೊಟ್ಟು 3.5 ಕೋಟಿ ICU ಆಗೋಯ್ತು. ಆಮೇಲಿಂದ ಆಲ್ ಕ್ರಿಟಿಕಲ್ ಥಿಂಗ್ಸ್, ಲಿಫ್ಟ್ಸ್ ಆಗೋಯ್ತು. ಆಮೇಲಿಂದ ಕೆಳಗೆ ಬಂದರೆ ದೆನ್ OPD ಬ್ಲಾಕಲ್ಲಿ 1 more IAS ಆಫೀಸರ್, ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ, ಅವ್ರ ಹೆಸರು ರಾಕೇಶ್ ಸಿಂಗ್ ಅಂತ. ಐ ವಾಸ್ ವೆರಿ ಕ್ಲೋಸ್ ಟು ಮೀ, ಕ್ಲೋಸ್ ಫ್ರೆಂಡ್ ಆಫ್ ಮೈನ್. ಕೋವಿಡ್ ಟೈಮಲ್ಲಿ ಹೋಗಿ ಅವ್ರ ಆಫೀಸಲ್ಲಿ ಒಂದು ಊಟ ಮಾಡೋಕ್ಕೆ ಹೋದಾಗ ಐ ಬಂಪ್ಡ್ ಆನ್ ಎ ಪೇಪರ್, ಅಲ್ಲಿ ಕೊಡ್ಬೋದಂತಿತ್ತು. 4 ಕೋಟಿ CT ಸ್ಕ್ಯಾನ್ ಬಂತು ಫ್ರೀ. ದೆನ್ ಐ ಕಾಲ್ಡ್ 3 ಜನ ಫ್ರೆಂಡ್ಸು, ಏನಂತ ಆ್ಯಂಬುಲೆನ್ಸ್ ಕೊಡಿ ಅಂತ. ಯಾರೊಬ್ಬರು ಕೊಡಲಿ ಅಂತ ಕೇಳಿದೆ, 3 ಜನ ಕೊಟ್ಬಿಟ್ರು. ಒಬ್ಬರು 35 ಲಕ್ಷ ಕೊಟ್ಟು ವೆಂಟಿಲೇಟರ್ ಆ್ಯಂಬುಲೆನ್ಸ್ ಕೊಟ್ಟರು, ಒಬ್ಬರು 15 ಲಕ್ಷ ಕೊಟ್ಟು ಬಗ್ಗಿ ಕೊಟ್ಟರು, ಒಬ್ಬರು ಇನ್ನೊಂದು ಆ್ಯಂಬುಲೆನ್ಸ್ ಕೊಟ್ಟರು. ದೆನ್ HAL, ಒನ್ ಆಫ್ ದೋಸ್ ಟಾಪ್ ಸನ್ ಐ ಟ್ರೀಟೆಡ್, ವೆರಿ ರೇರ್ ಥಿಂಗ್. ಆಮೇಲೆ ಅವರೊಂದು ದಿವಸ ಮಗನ ಕರ್ಕೊಂಬಂದಾಗ ನಮಗೆ CSSD ಅಂತ, ಕ್ರಿಟಿಕಲ್ ಸ್ಟರ್ಲೈಸೇಷನ್ ಪಾರ್ಟ್, ಅವ್ರು 2 ಕೋಟಿ ಕೊಟ್ಟರು. ದೆನ್ ಹಿಟಾಚಿ ರೈಲ್ ಅಂತ, ಮನೋಜ್ ಅಂತ ನನ್ನ ಫ್ರೆಂಡ್ ಹೂಸ್ MD now. Then he told me we wanted an ultrasound. They gave 70 lakhs, 65-70 lakhs they gave. The way we performed, again went to HAL and said, see, we have touched 2.5 lakhs, ನೀವು ಮಾಡಿದ್ದು ಕೊಟ್ಟಿದ್ದು ನೋಡಿ ಹೆಂಗೆ ಮಾಡಿದ್ದೀವಿ ಅಂದರೆ. ಟಾಪ್ ಮೋಸ್ಟ್ ಅಲ್ಟ್ರಾಸೌಂಡ್ 2.5 ಕೋಟಿ ಮತ್ತೆ ಕೊಟ್ಟರು ಅವರು. ಹೌದು, ಇನ್ಸ್ಟಿಟ್ಯೂಟ್ ಮಾಡಿದ್ದಕ್ಕೆ ಏನಾಗುತ್ತೆ, ಅಪಾರ್ಟ್ ಫ್ರಮ್ ಟ್ರೀಟಿಂಗ್ ಪೇಷಂಟ್ಸ್, ನಾವು ಟ್ರೈನಿಂಗ್ ಶುರು ಮಾಡ್ತೀವಿ. ಆ ಸ್ಟೂಡೆಂಟ್ಸ್ ಬರುವಾಗ ಏನಾಗುತ್ತೆ, ವಿ ಆರ್ ಆಲ್ ಪ್ರೊಫೆಸರ್ಸ್, 9 to 4 ಇರ್ತೀವಿ, ಏನೋ ಒಂದು ಮಾಡ್ತೀವಿ, ದೆನ್ ವಿ ಗೋ ಆನ್. ಮೋಸ್ಟ್ ಆಫ್ ದ ಇನ್ಸ್ಟಿಟ್ಯೂಟ್ಸ್, ಹಾಸ್ಪಿಟಲ್ಸ್ ರನ್, ಯಾಕೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೆ ಒಳ್ಳೆ ಹೆಸರು ಬರುತ್ತೆ ಅಂದರೆ, ಎನಿ ಗೌರ್ಮೆಂಟ್ ಹಾಸ್ಪಿಟಲ್ ಸ್ಟೂಡೆಂಟ್ಸು ಕ್ರೀಮ್ ಬರ್ತಾರೆ. ಆಮೇಲೆ ಪೇಷಂಟ್ ಜೊತೆ 24 ಗಂಟೆ ಅವರೇ ಇರೋದು, ದ ಸ್ಟೂಡೆಂಟ್ಸ್ ಇರ್ತಾರೆ. ದೇ ಆರ್ ದ ಒನ್ ಹೂರ್ ಇಂಟ್ರಾಕ್ಟಿಂಗ್. ಈಗ ಡಾಕ್ಟ್ರು 10 ಸರಿ ಬಂದು ಹೋಗ್ತಾರೆ. ಅನ್ಲೈಕ್ ಪ್ರೈವೇಟ್, ಐ ವಿಸಿಟ್ ಟ್ವೈಸ್, ಅಲ್ಲಿ 10 ಸರಿ ಬಂದು ಹೋಗ್ತಾರೆ. ಎನಿ ಕಾಲ್ ಯು ಹ್ಯಾವ್ ಎ ಸ್ಪೆಷಲಿಸ್ಟ್ ಡಾಕ್ಟರ್, ಸರ್ಜನ್ ಅಟೆಂಡಿಂಗ್ ಯುವರ್ ಕಾಲ್. ದೋಸ್ ಆರ್ ದಿ ಅಡ್ವಾಂಟೇಜಸ್. ಇನ್ಸ್ಟಿಟ್ಯೂಟಲ್ಲಿ ಅದೊಂದು ದೊಡ್ಡ ಅಡ್ವಾಂಟೇಜ್ ನಮಗೆ. ಒಂದು ಮೆಡಿಕಲ್ ಪ್ರಾಕ್ಟೀಸಲ್ಲಿ ಸರ್ಜರಿ ಮತ್ತು ಮೆಡಿಸಿನ್ ಸೈಡಲ್ಲಿ ನೀವು ನೋಡಿದ್ರೆ ಏನು ಒಂದು ರೇಷಿಯೋ ಏನಿರ್ಬೋದು ಅಂದರೆ, ಒಂದು ಖಾಸಗಿ ವ್ಯವಸ್ಥೆಯಲ್ಲಿ ಬರೋಷ್ಟು ಪೇಷಂಟ್ಸು ಮತ್ತು ನೀವು ಮಾಡೋದು ಎಷ್ಟು ಇರ್ಬೋದು? 1:20 ಇರುತ್ತೆ. ಪ್ಯಾಂಕ್ರೆಟಿಕ್ ಕ್ಯಾನ್ಸರ್ ಆಪರೇಷನ್ ಫಾರ್ ಎಕ್ಸಾಂಪಲ್, ಲಾಸ್ಟ್ 2 ವರ್ಷದಲ್ಲಿ ವಿ ಹ್ಯಾವ್ ಡನ್ 90. ಐ ಥಿಂಕ್ ಆಲ್ ಪ್ರೈವೇಟ್ ಪ್ಲೇಸಸ್ ಪುಟ್ ಟುಗೆದರ್, ಐ ಡೋಂಟ್ ಥಿಂಕ್ ವಿ ಗೆಟ್ 90 numbers. ಟಾಟಾ ಮೆಮೋರಿಯಲ್ ಆದಮೇಲೆ ಪ್ರಾಬ್ಲಿ ವಿ ದ ಸೆಕೆಂಡ್ ಹೈಯೆಸ್ಟ್ ಇನ್ ದ ಕಂಟ್ರಿ. ಈ ಕೋಲೋರೆಕ್ಟಲ್ ಟ್ಯೂಮರ್ ಆಪರೇಷನ್ಸ್ ವಿ ಹ್ಯಾವ್ ಡನ್ more than 100. ಸೆಕೆಂಡ್ ಆಫ್ಟರ್ ಟಾಟಾ ಪ್ರಾಬ್ಲಿ, ಇಫ್ ಯು ಲುಕ್ ಇಟ್ ಇನ್ ದ ಕಂಟ್ರಿ. ಸಾಮಾನ್ಯ ರಾಜಕಾರಣಿಗಳು, IAS ಆಫೀಸರ್ಸ್ ಎಲ್ಲ ಸಾಮಾನ್ಯ ಏನು ಮಾಡ್ತಾರೆ ಅಂದರೆ, ದೇ ಗೋ ಟು ಇನ್ಸ್ಟಿಟ್ಯೂಟ್. ಇಲ್ಲಿ ಎನಿ ಟ್ರೀಟ್ಮೆಂಟ್ ನಾವು ಏನೇ ಕೊಟ್ಟರು ಐ ಆಮ್ ಅಕೌಂಟೇಬಲ್ ಟು 20 people ಅಂಡರ್ ಮೀ. ಇನ್ಸ್ಟಿಟ್ಯೂಟ್ ಆಗಿರೋದ್ರಿಂದ ಯಾವುದೂ ಅನಗತ್ಯವಾಗಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಯು ಆರ್ ಅಕೌಂಟೇಬಲ್, ತುಂಬ ಜನಕ್ಕೆ ಅಕೌಂಟೇಬಲ್, ತುಂಬ ಜನಕ್ಕೆ ಇದು ಹಾಗೆ. ಆಮೇಲೆ ಉಚಿತವಾಗಿ ಆಗುತ್ತೆ ಇಲ್ಲಿ, ವಾಟ್ ಎವರ್. ಮತ್ತು ನಿಮಗೆ ವೈಯಕ್ತಿಕ ಪ್ರಾಫಿಟ್, ನಿಮಗೆ ಮೋಟಿವ್ ಇರಲ್ಲ. ವೈಯಕ್ತಿಕವಾಗಿ ನೀವು ಇದರಿಂದ ಏನು ಸಂಪಾದನೆ, ಅಕಾಡೆಮಿಕ್. ದೆನ್ ಹೌದು, ದಿಲ್ ಬಿ ವಾಚಿಂಗ್, ದಿಲ್ ಬಿ ಅಸಿಸ್ಟಿಂಗ್, ಎಕ್ಸ್ಪೀರಿಯನ್ಸ್, ಟ್ರಾಕ್ಷನ್ ಅಷ್ಟೇ ಎಲ್ಲ ಜಾಸ್ತಿ ಇರುತ್ತೆ. ಅದೇನೋ ಅವರೆಲ್ಲ ಇಲ್ಲಿಗೆ ಬರೋದು. ಆ್ಯಕ್ಚುಲಿ ಮೋಸ್ಟ್ ಆಫ್ ದ ಟೈಮ್ಸ್ ಇಫ್ ದೇರ್ ಇಸ್ ಎ ಗುಡ್ ಡಾಕ್ಟರ್, ದಿಲ್ ಆಲ್ವೇಸ್ ಗೋ ಟು, ಬಿಕಾಸ್ ಇಟ್ ಇಸ್ ದೇರ್ ಸಿಸ್ಟಮ್. ಗ್ಯಾಸ್ಟ್ರೋಎಂಟ್ರಾಲಜಿ ಆಸ್ಪತ್ರೆ ಆದರೂ ಕೂಡ ಪಲ್ಮನಾಲಜಿಸ್ಟ್ ಬೆಡ್ಗೆ ಬರ್ತಾರೆ, ನೆಫ್ರಾಲಜಿಸ್ಟ್ ಬೆಡ್ಗೆ ಬರ್ತಾರೆ, ಹಾರ್ಟ್ ಸ್ಪೆಷಲಿಸ್ಟ್ ಬೆಡ್ಗೆ ಬರ್ತಾರೆ. ಅವ್ರು ನಮ್ಮ ಸ್ಪೆಷಾಲಿಟಿ ಅಲ್ಲ, ಬಟ್ ನೆಸಿಟಿ ಬಿದ್ದರೆ ಎಲ್ಲ ಅಲ್ಲೇ ಬೆಡ್ಗೆ ಆಗುತ್ತೆ. ಯಾಕೋ PFT ಅಂತೆಲ್ಲ ಹೇಳ್ತೀವಿ, ಎಲ್ಲ ಅಲ್ಲೇ ಆಗುತ್ತೆ. ಆಗ ಎಕ್ವಿಪ್ಮೆಂಟ್ ಕ್ವಾಲಿಟಿ ಇರ್ಬೋದು, ನಂಬರ್ ಆಫ್ ಎಕ್ವಿಪ್ಮೆಂಟ್ಸ್ ಇರ್ಬೋದು, ದ ಟೆಕ್ನಾಲಜಿ ಇರ್ಬೋದು. ದಿಸ್ ಈಸ್ ದ ಟಾಪ್ ಮೋಸ್ಟ್ ಮೆಷಿನ್ಸ್ ಅವೈಲೇಬಲ್ ಇನ್ ದ ವರ್ಲ್ಡ್. ನಮ್ಮಲ್ಲಿ ಏನು ಮೆಷಿನ್ಸ್ ಇದೆ, ಥ್ಯಾಂಕ್ಸ್ ಟು ಮೈ ಡೋನರ್ಸ್, ವಾಟ್ ಎವರ್, ಎನಿ ಸ್ಮಾಲ್ ಎಕ್ವಿಪ್ಮೆಂಟ್ ಯು ಸಿ, ಐ ಹ್ಯಾವ್ ದ ಟಾಪ್ ಮೋಸ್ಟ್ ಇನ್ ದ ವರ್ಲ್ಡ್. ನಮ್ಮ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಮಹೇಶ್ ಅಂತಿದ್ದಾರೆ, ಅನಿಲ್ ಅಂತಿದ್ದಾರೆ, ಒಂದು ಗ್ರೇಟ್ ಟೀಮ್, ಮಂಜುಳಾ ಅಂತ ಒಂದು ನರ್ಸ್ ಇದ್ದಾರೆ. And we work like family because we know from 35 years. And their dedication, they just do this. They just do the rounds. ಎಲ್ಲ ಕಡೆ CCTV ಕ್ಯಾಮ್ರಾ ಇದೆ. ಎಲ್ಲಿ 4 ಜನ ವಾಯ್ಸ್ ರೈಸ್ ಆದ್ರೂ ದೇ ಅಪಿಯರ್. ಇಟ್ಸ್ ಆಲ್ ಡಿಸಿಪ್ಲಿನ್, ಎವ್ರಿಥಿಂಗ್ ಇಸ್ ಬಿಕಾಸ್ ಆಫ್. ಸ್ವಚ್ಛತೆ ಬಗ್ಗೆ ಎಲ್ಲ ಅವರೇನೆ. ಈಗ ಮಾನ್ಯ ಮುಖ್ಯಮಂತ್ರಿ ಅವರು ಸರ್ಪ್ರೈಸ್ ವಿಸಿಟ್ ಕೊಟ್ಟರು ಆ್ಯಕ್ಚುಲಿ 2-3 ತಿಂಗಳ ಹಿಂದೆ. ಅವ್ರು ಬಂದು, ನೀವು ನಂಬಲ್ಲ, ಸ್ಪೆಷಲ್ ವಾರ್ಡಲ್ಲಿ ಎಲ್ಲ ಪೇಷಂಟ್ಸ್ನೂ ಮಾತಾಡ್ಸಿದ್ರು. ಇನ್ಫ್ಯಾಕ್ಟ್ ಆವಾಗ ಕೆಲವರು ಅವ್ರ ಕಾರ್ಯಕರ್ತರು ಇದ್ದರು, ಕವಿ ಸಿದ್ಧಲಿಂಗ ಅವ್ರ ಮಗಳಿದ್ರು, ಶೀಸ್ ಆಲ್ಸೋ ಎ ಡಾಕ್ಟರ್, ಅವರಿದ್ದರು. ಎಲ್ಲರನ್ನೂ ಅಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು. ಪ್ರತಿಯೊಂದು ರೂಮ್ಗೆ ಹೋದರು, ಟಾಯ್ಲೆಟ್ ಕೂಡ ಬಗ್ಗೆ ನೋಡಿದ್ರು ಅವರು. ಆಮೇಲೆ ಎಲ್ಲ ಮುಗಿದ್ಮೇಲೆ ನಾನು ಜನರಲ್ ವಾರ್ಡ್ ನೋಡ್ಬೇಕಾ ಅಂದರು. ದೆನ್ ಜನರಲ್ ವಾರ್ಡ್ಗೆ ಬಂದರು. ದೆನ್ ಹಿ ವಾಸ್ ಸರ್ಪ್ರೈಸ್ಡ್. ವಿ ಹ್ಯಾಡ್ ಎ ಪೇಷಂಟ್ ಫ್ರಮ್ ಆಫ್ಘಾನಿಸ್ತಾನ್, ಒಂದು ಪಂಜಾಬಿಂದ, ಬಿಹಾರಿಂದ,
ಏನಪ್ಪ ಎಲ್ಲ ಬರ್ತಾರಾ ಅಂತ ಹಿ ಸ್ಟಾರ್ಟ್ ಆಸ್ಕಿಂಗ್. ದೆನ್ ಅದಾದಮೇಲೆ ಐ ಸಿ ಯುಗೆ ಹೋದರು. ಅವಾಗ ತಾನೇ 4 ದಿವಸದಿಂದ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡಿರೋ ವ್ಯಕ್ತಿ ನಿಂತ್ಕೊಂಡು ಕಾಫಿ ಕುಡಿತದ. ಆ ವ್ಯಕ್ತಿ ಮುಂದೆ ಹಿ ಜಸ್ಟ್ ಸ್ಟುಡ್ ದೇರ್ ಫಾರ್ 5-6 minutes ಆನ್ ದ ಕ್ಲಾಕ್, ಏನು ಮಾತಾಡಲಿಲ್ಲ. ಆಮೇಲೆ ತುಂಬ ಐ ಸಿ ಯುಲಿ ಎವ್ರಿ ಬೆಡ್ ಮಾತಾಡ್ಸಿದ್ರು. ದೆನ್ ಹಿ ಟೋಲ್ಡ್ ಒ ಪಿ ಡಿ ನೋಡ್ಬೇಕಂದ್ರು, ಒ ಪಿ ಡಿ ನೋಡಿದ್ರು, ಜನರಲ್ ವಾರ್ಡ್ ನೋಡಿದ್ರು. ಆಮೇಲೆ ಕೇಳಿದ್ರು ಹೆಂಗೆ ಅಷ್ಟು ಕ್ಲೀನು, ಏನು ಸೌಂಡೇ ಬರ್ತಾ ಇಲ್ವಲ್ಲಪ್ಪ ಅಂತ ಕೇಳಿದ್ರು. ಇಲ್ಲಿ ಒಂದು 8 ಸಲ ವಾರ್ಡನ್ನು ಬಂದು ಕ್ಲೀನ್ ಮಾಡ್ತಾರೆ. ಅದು ನಾ ಹೇಳ್ತೀನಿ ಭಾರತದಲ್ಲಿ ತುಂಬ ಕಷ್ಟ ಇರೋದು ಅದನ್ನು ಇನ್ಸ್ಟಾಲ್ ಮಾಡೋದು. ಅದೇನಾಗುತ್ತೆ ನನಗೆ ಅರ್ಥ ಆಗಿದ್ದು ಗೊತ್ತಿಲ್ಲ, ನಾವು ಏನೂ ಇನ್ಸಿಸ್ಟ್ ಮಾಡಲಿಲ್ಲ. ನಾವು ಅವ್ರಿಗೆ ದುಡ್ಡು ಕೊಡೋದು 2 ಸರಿ ಕ್ಲೀನ್ ಮಾಡೋಕ್ಕೆ. ಅವ್ರು ಇನ್ನು 6 ಸರಿ ವಾಲಂಟಿಯರ್ ಕ್ಲೀನ್ ಮಾಡ್ತಾರೆ. ಅಂದರೆ ಎಲ್ಲೋ ಅನಿಸ್ತು ಟ್ಯಾಂಕಲ್ಲಿ ಒಳ್ಳೆ ನೀರಿದ್ದರೆ ಇನ್ವೇರಿಯಬಲಿ ನಲ್ಲಿ ಒಳ್ಳೆ ನೀರು ಬರುತ್ತೆ ಅಂತ. ಎಲ್ಲೊಂದು ಕಡೆ ಸೋಷಿಯಾಲಜಿ ಹುಡ್ಕೊಂಡು ಹೋಗಿ ಐ ಕೇಮ್ ಹಿಯರ್ ನಾಟ್ ಟು ಬಿಕಮ್ ಗ್ರೇಟ್ ಡಾಕ್ಟರ್. ಆ್ಯಂಡ್ ದೆನ್ ವಿ ಕ್ರಿಯೇಟೆಡ್ ಇಂಡಿಯಾಸ್ ಫಸ್ಟ್ ಕಂಪ್ಲೀಟ್ ಗ್ಯಾಸ್ಟ್ರೋಎಂಟ್ರಾಲಜಿ ಸಂಸ್ಥೆ ಸರ್ಕಾರಿ ವ್ಯವಸ್ಥೆಯಲ್ಲಿ. ಇದೆ ಫಸ್ಟೇ ಇಡೀ ಇಂಡಿಯಲ್ಲಿ. ಏನು ಖುಷಿ ಅಂದರೆ 30 ಲಕ್ಷದ ಲಿವರ್ ಟ್ರಾನ್ಸ್ಪ್ಲಾಂಟ್ ಈಗ 33 ತಿಂಗಳಲ್ಲಿ ಒಂದು 33 ಮಾಡಿದ್ದೀವಿ. ಆಲ್ ಆಫ್ ದೆಮ್ ಆರ್ ಸಕ್ಸಸ್ಫುಲ್ ಸೋ ಫಾರ್. ಓನ್ಲಿ 1 patient ವಿ ಹ್ಯಾವ್ ಲಾಸ್ಟ್ ಹಿಯರ್ ಇನ್ ದ ಹಾಸ್ಪಿಟಲ್. ಸೊ ಎಲ್ಲ ಉಚಿತ. ಒಂದು ಲಿವರ್ ಟ್ರಾನ್ಸ್ಪ್ಲಾಂಟ್ ಆರ್ಗನ್ ಬಂದರೆ ಅದಕ್ಕೆ 25 ಜನ ಕಾಯ್ತಾ ಇರ್ತಾರೆ. ಒಬ್ಬಂಗಷ್ಟೇ ಸಿಗೋದು, 24 ಜನಕ್ಕೆ ಸಿಗೋಲ್ಲ. ಇನ್ನು 24 ಜನ ಲಿವರ್ ಫೇಲ್ಯೂರ್ ಆದಾಗ ಒಂದು 10-15 ಸರಿ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ. ಈಚ್ ಪ್ರೈವೇಟಲ್ಲಿ ಅಡ್ಮಿಟ್ ಆದ್ರೂ ಈಚ್ ಅಡ್ಮಿಷನ್ ವಿಲ್ ಕಾಸ್ಟ್ ದಿ ಮಿನಿಮಮ್ 5 to 10 lakhs. ಇಲ್ಲಿ ಉಚಿತವಾಗಿ ಲಿವರ್ ಟ್ರಾನ್ಸ್ಪ್ಲಾಂಟು ಕೂಡ ಮಾಡ್ತಾ ಇದ್ದಾರೆ ನಾಗೇಶು ಮತ್ತು ಅವ್ರ ಟೀಮು. ದೇ ಆರ್ ಡೂಯಿಂಗ್ ಎ ಡೆಡಿಕೇಟೆಡ್ ಸರ್ವಿಸ್ ಹಿಯರ್. ಅದಲ್ಲದೆ ಇಟ್ಸ್ ಎನ್ ಯೂನಿಕ್ ಹಾಸ್ಪಿಟಲ್ ಎಲ್ಲಿ ಸಾಮಾನ್ಯ ಜನರಿಗೆ, ಬಡವರಿಗೆ ಇಲ್ಲಿ ಫ್ರೀ ಆಫ್ ಕಾಸ್ಟ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡೋದಲ್ಲದೆ ಸೊ ಇಟ್ ಈಸ್ ವೆಲ್ ನೀಟ್ಲಿ ಮೇಂಟೈನ್ಡ್. ಹಾಗಾಗಿ ಮೊನ್ನೆ ಮುಖ್ಯಮಂತ್ರಿಗಳನ್ನು ಕೂಡ ಬಂದಿದ್ರು ಇಲ್ಲಿ. ಇದು ಬಂದು ನೋಡಿ ಹಿ ವಾಸ್ ವೆರಿ ಹ್ಯಾಪಿ, ಸರ್ಪ್ರೈಸ್ ಟು ಸಿ ದಿಸ್ ಗೌರ್ಮೆಂಟ್ ಹಾಸ್ಪಿಟಲ್ ಕ್ಯಾನ್ ಫಂಕ್ಷನ್ ಲೈಕ್ ದಿಸ್ ಅಂತ. ಆ್ಯಂಡ್ ಹಿ ಟೋಲ್ಡ್ ದ್ಯಾಟ್ ವಿಲ್ ಬಿಲ್ಡ್ 1 more ಹಾಸ್ಪಿಟಲ್ ಅಂತ ಅವರು ಕೂಡ ಹೇಳಿದರು. ನಾವು ಇದನ್ನು ವಿ ವಾಂಟೆಡ್ ಟು ಟೇಕ್ ಇಟ್ ಟು ದ ನೆಕ್ಸ್ಟ್ ಲೆವೆಲ್. ಸೊ ವಿ ಹ್ಯಾಡ್ ಅಲೋಕೇಟೆಡ್ 10 acres ಲ್ಯಾಂಡ್ ಅರ್ಲಿಯರ್ ನೆಕ್ಸ್ಟ್ ಟು ನಿಮ್ ಹ್ಯಾಂಡ್ಸ್. 10 ಎಕರೆ ಲ್ಯಾಂಡ್ ಕೊಟ್ಟು ಒಂದು PPP ಮಾಡೆಲೆಲ್ಲ ಮಾಡೋಣ ಅಥವಾ ಸರ್ಕಾರದಿಂದ ಸ್ಥಾಪನೆ ಮಾಡೋಣ ಒಂದು ಟ್ರಾನ್ಸ್ಪ್ಲಾಂಟ್ ಹಾಸ್ಪಿಟಲ್. ನಾಟ್ ಓನ್ಲಿ ಲಿವರ್, ಕಿಡ್ನಿ, ಹಾರ್ಟ್, ಲಂಗ್ಸ್, ಆಲ್ ಮಲ್ಟಿ ಆರ್ಗನ್ ಟ್ರಾನ್ಸ್ಪ್ಲಾಂಟನ್ನು ಮಾಡಬೇಕು ಸಾಮಾನ್ಯ ಜನರಿಗೆ ಅಂಥೇಳಿ ನಮ್ಮ ಒಂದು ಅಭಿಲಾಷೆ ಇತ್ತು. ದಟ್ ಇಸ್ ವೆನ್ ದೆನ್ ವಿ ಅಪ್ರೋಚ್ಡ್ ಅಜೀಮ್ ಪ್ರೇಮ್ಜಿ ಫೌಂಡೇಶನ್ ನಾವು. ದೆನ್ ವಿ ಟೋಲ್ಡ್ ಈ ಥರ ಆಗುತ್ತೆ, ದಿಸ್ ಇಸ್ ದ ಡ್ರೀಮ್. ಇಂಡಿಯಾಲೇ ವಿಲ್ ಗಿವ್ ಯು ಲೆಗೆಸಿ, ನಿಮಗೆ ಒಂದು ಲೆಗೆಸಿ ಕೊಡ್ತೀವಿ, ಇಂಡಿಯಾದಲ್ಲೇ ಆಲ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಫ್ರೀಯಾಗಿ ಮಾಡ್ಬೋದು, ಮಾಡಿದ್ದೀವಿ ನೋಡಿ ಅಂತ. ಮೊದಲಿಂದನೂ ಎಲ್ಲೋ ಒಂದು ಕಡೆ ಇತ್ತು. ಅಜೀಮ್ ಪ್ರೇಮ್ಜಿ ಅವರ ಫಿಲಂಥ್ರಫಿ ಎಸ್ ಪ್ಲೆಡ್ಜ್ ಅಬೌಟ್ 2,19,000 ಕೋಟಿ ಪ್ಲೆಡ್ಜ್ ಮಾಡಿದ್ದಾರೆ ಅಂದಾಗ ಇಲ್ಲಿ ಟಚ್ ಮಾಡಲೇಬೇಕು. ಆಮೇಲೆ ಒಂದು ಸಿಂಡಿಕೇಟ್ ಮೀಟಿಂಗ್ ಕಾನ್ವೊಕೇಷನಲ್ಲಿ ನಾನು ಸಿಂಡಿಕೇಟ್ ಮೆಂಬರು, ಅಲ್ಲಿ ಐ ಬಂಪ್ಡ್ ಅಂಟು. ಆ ವರ್ಚಸ್ಸು ರಿಯಲಿ ಇಂಪ್ರೆಸ್ಡ್ ಮೀ. ಆನಂದ್ ಅಂತ ದಟ್ ಅವ್ರ ಫೌಂಡೇಶನ್ ಹೆಲ್ತ್ ವರ್ಟಿಕಲ್ ಚೀಫ್ ರಿಷಿಕೇಶ್ ಅಂತ. ದೆನ್ ಲೇಟರ್ ಆನ್ ಐ ಮೆಟ್ ಅನುರಾಗ್. ಅವ್ರನ್ನೆಲ್ಲ ಭೇಟಿ ಮಾಡಿದಾಗ ಐ ಪಿಚ್ಡ್ ಇನ್, ಈ ಥರ ಒಂದು ಮಾಡ್ತಾಯಿದ್ದೀವಿ, ಒಂದ್ಸರಿ ಏನು ಮಾಡಬೇಡಿ, ಬಂದು ನೋಡಿ. ಸೊ ದಟ್ ಯು ಆರ್ ಇನ್ ಎ ಕಾರ್ಪೊರೇಟ್ ಜಾಗದಲ್ಲಿದ್ದೀರಿ, ಯು ಕ್ಯಾನ್ ಅಡ್ವೈಸ್ ಮೀ ಮುಂದಕ್ಕೆ ಹೆಂಗೆ ಹೋಗ್ಬೋದು ಅಂತ. ಫಾರ್ಚುನೇಟ್ಲಿ ನಾಗೇಶ್ ವಾಸ್ ಅಗೇನ್ ಇನ್ಸ್ಟ್ರೂಮೆಂಟಲ್ ಇನ್ ಕನ್ವಿನ್ಸಿಂಗ್ Azim Premji Foundation to build one transplant hospital now for us. Background checkup, and then they did all due diligence ಎಲ್ಲ ಮಾಡಿ they were convinced. So we gave them 3 options. ನೀವೇ ಕಟ್ಟಿ ನಿಮ್ಮ ಹೆಸರೇ ಮಾಡಿ. 2ನೇ ಆಪ್ಷನ್ನು ಸ್ವಲ್ಪ ದುಡ್ಡು ಕೊಡೋದು ಅಷ್ಟೇ ಸಂಸ್ಥೆಗೆ, ನಾವೇ ಕಟ್ಟೋದು. ಇಲ್ಲಾಂದರೆ ಪ್ಯಾರಲಲ್ ಆಗಿ ವಿ ಕ್ರಿಯೇಟ್ ಅನ್ ಸಿಸ್ಟಮ್ ವೇರ್ Section 8 ಕಂಪ್ನಿ ಸಮಥಿಂಗ್ ಲೈಕ್ ದಟ್ ಒಂದು ಕ್ರಿಯೇಟ್ ಮಾಡಿ ನೀವೇ ಕಟ್ಟಿ ನೀವೇ ನಡೆಸಿ, ಗೌರ್ಮೆಂಟ್ ಕೊಡುತ್ತೆ, ಬಟ್ ಗೌರ್ಮೆಂಟ್ ರೆಪ್ರೆಸೆಂಟೇಷನ್ ವಿಲ್ ಬಿ ದೇರ್ ಆನ್ ದ ಬೋರ್ಡ್ ಅಂತ. ದೇ ಲೈಕ್ ದಿಸ್ ಆಪ್ಷನ್. ಒಂದು 1000 bed ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ವಿತ್ ಆಲ್ ಟ್ರಾನ್ಸ್ಪ್ಲಾಂಟ್ ಫ್ರೀ ಆಫ್ ಕಾಸ್ಟ್ ಮಾಡಬೇಕು ಅಂಥೇಳಿ ನಾವು ಹೇಳಿದಾಗ ಅವರು ಒಪ್ಕೊಂಡಿದ್ದಾರೆ. ವೈ ಡಿಡ್ ದೇ ಅಗ್ರೀಸ್? ಬಿಕಾಸ್ ದೇ ಸಾ ದಿಸ್ ಹಾಸ್ಪಿಟಲ್ ಆ್ಯಂಡ್ ದೇ ಹ್ಯಾವ್ ಸೀನ್ ದಿಸ್ ಹಾಸ್ಪಿಟಲ್ ಫಂಕ್ಷನ್. ದೇ ಸಾ ದ ಸ್ಟ್ಯಾಟಿಸ್ಟಿಕ್ಸ್. ಇಟ್ ಇಸ್ ಒನ್ ಆಫ್ ಇಟ್ಸ್ ಕೈಂಡ್ ಇನ್ ದ ಕಂಟ್ರಿ. ಲಕ್ಕಿಲಿ ಚೀಫ್ ಮಿನಿಸ್ಟ್ರು ಸರ್ಪ್ರೈಸ್ ವಿಸಿಟ್ ಮಾಡಿದರು. ಸೊ ಅವ್ರ ಹತ್ರ ನಮ್ಮ ಮಿನಿಸ್ಟ್ರು ವೆಂಟ್ ಆ್ಯಂಡ್ ಸ್ಪೋಕ್ ಟು ಮೌಖಿಕವಾಗಿ ಮಾತಾಡಿದಾಗ ಅದೇ ಮಾಡೋಣ ಅಂತ ಹೇಳಿದ್ರು. ದೆನ್ ಆಮೇಲೆ ಮಧ್ಯದಲ್ಲಿ ಒಂದು ಸ್ವಲ್ಪ ಏನಾಯಿತು, ಜನರಲ್ ಹಾಸ್ಪಿಟ್ಲ್ ಮಾಡಬೇಕು, ಮಲ್ಟಿ ಹಾಸ್ಪಿಟ್ಲ್ ಮಾಡಬೇಕಂತ ಸ್ವಲ್ಪ ಡಿಸ್ಕಷನ್ ಆಯಿತು. ಕೊನೆಗೆ ದೇ ಅಗ್ರೀಡ್ ದಟ್ ಸೂಪರ್ ಸ್ಪೆಷಾಲಿಟಿ 9 ಆರ್ಗನ್ ಏನು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಆ ಡಿಪಾರ್ಟ್ಮೆಂಟ್ಸ್ ಮಾಡಬೇಕು. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು 9 ಆರ್ಗನ್ ಆಲ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಹಾಸ್ಪಿಟಲ್ ಅಂತ ಆಯಿತು. ಎಲ್ಲಿ ಬರುತ್ತಿದ್ದು? ಇದು ನಿಮ್ಯಾನ್ಸ್ ಕ್ಯಾಂಪಸ್ಸಲ್ಲಿ ಈ ಸಂಸ್ಥೆದು 10 ಎಕರೆ ಇದೆ. ಆ 10 ಎಕರೆ ಜಾಗದಲ್ಲಿ ಐಗಾಟ್ದು 10 ಎಕರೆ ಜಾಗ ಇದೆ. ಆ ಜಾಗನ ಅವ್ರು ಕೊಡ್ತೀವಿ ಅಲ್ಲಿ. ಬಿಕಾಸ್ ಐಗಾಟ್ ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಎಂಟ್ರಾಲಜಿ ಆ್ಯಂಡ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್. ಸೊ ಆಲ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ವಾಸ್ ದ ಡ್ರೀಮ್ ಇದು ಮಾಡುವಾಗ ಕೂಡ. ಸೊ ಈಗ ಅವರು ಎಲ್ಲ ಮಾಡ್ತಾರೆ.
ಹಾಗಾಗಿ ಅವರು 1,000 ಕೋಟಿ ಕೊಡೋಕೆ ಒಪ್ಪಿದ್ದಾರೆ. ಅಂದರೆ ದೇ ವಿಲ್ ಬಿಲ್ಡ್ ಒನ್ ಹಾಸ್ಪಿಟಲ್ ಆ್ಯಂಡ್ ಎವ್ರಿ ಇಯರ್ ದೇ ವಿಲ್ ಸ್ಪೆಂಡ್ 350 crores to run it as well. So we told, you build and you run it. We'll give land free of cost for 99 years lease. And the only thing is 70% of the bed will be free of cost. 30% minimal cost, like Jaydeva, Kidwali, ಈ IGOT ಅಲ್ಲಿ ಏನು ಚಾರ್ಜಸ್ ಇದೆ, ಇಟ್ಸ್ ವೆರಿ ಮಿನಿಮಲ್. ಇದು ಭಾರತದಲ್ಲಿ ಮೊದಲನೇ ಬಾರಿ ಜಗತ್ತಲ್ಲೇ ಬಿಕಾಸ್ ನಾವೇ ಮಾಡ್ತೀವಿ. ಈಗ ಜಗತ್ತಲ್ಲಿ ಎಲ್ಲಿ ಕೂಡ ಫ್ರೀ ಟ್ರಾನ್ಸ್ಪ್ಲಾಂಟ್ಸ್, ಐ ಡೋಂಟ್ ಥಿಂಕ್ ಇಟ್ಸ್ ಹ್ಯಾಪ್ನಿಂಗ್. ದಿಸ್ ಇಸ್ ಮೈ ಡ್ರೀಮ್, ದಿಸ್ ಹಸ್ ಟು ಹ್ಯಾಪನ್. ವೆದರ್ ನಾನು ಇರ್ತೀವೋ ನಾವಿರಲ್ವೋ ಅಂತ ನಾನು ಯೋಚನೆ ಮಾಡಿಲ್ಲ. ಕನ್ಸು ಕಟ್ಟೋಕ್ಕೆ ಯೋಗ್ಯತೆ ಇರುವಾಗ, ಕನ್ಸು ಕಟ್ಟೋಕ್ಕೆ ತಾಕತ್ತಿರುವಾಗ, ಯು ಡೋಂಟ್ ಹ್ಯಾವ್ ಟು ಸ್ಟಿಕ್ ಆನ್ ಟು ಎನಿಥಿಂಗ್. ನನಗೊಂದು ಅರ್ಥ ಆಯ್ತು ಈ ಸಂಸ್ಥೆ ಕಟ್ಟುವಾಗ, ಕೊಡೋಕ್ಕೆ ಬಹಳ ಜನ ಇದ್ದಾರೆ. ನನ್ನ ಈ ಸಣ್ಣ ಸಣ್ಣ 1 ಕೋಟಿ 2 ಕೋಟಿ 3 ಕೋಟಿ ಎಲ್ಲ ಯಾರೂ ಇಲ್ಲ ಅಂತ ಅನ್ನಲೇ ಇಲ್ಲ. ನನ್ನ ಹತ್ರ ಇಲ್ಲ ಅಂತ ನೆಕ್ಸ್ಟ್ಗೆ ಹೋಗಲೇ ಇಲ್ಲ. ಕೇಳಿದವರೆಲ್ಲ ಕೊಟ್ಬಿಟ್ರು. ಅವತ್ತಿನ ದಿವಸ 40 ಡೊನೇಷನ್ ಆಗ್ತಾಯಿತ್ತು. ಈಗ 200 ಡೊನೇಷನ್ಗೆ ಬಂದಿದ್ದೀವಿ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ. 200 ಅಂದರೆ 200 ಲೆವೆಲು. ನಾನು ಆಲ್ಮೋಸ್ಟ್ 400 ಕಿಡ್ನೀಸ್. ಇಟ್ಸ್ ನಾಟ್ ಸ್ಮಾಲ್ ಥಿಂಗ್. ಸೊ ಹಂಗಿರುವಾಗ ತುಂಬ ಜನ ಒಳ್ಳೆಯವರಿದ್ದಾರೆ. ಐ ಥಿಂಕ್ ಎಲ್ಲೋ ಒಂದು ಕಡೆ ಉದ್ದೇಶ, ಇಂಟೆನ್ಷನ್, ಇಂಟಿಗ್ರಿಟಿ ಮೆಷರ್ ಮಾಡ್ತಾರೆ. ಐ ಥಿಂಕ್ ದಟ್ ಪ್ಲೇಡ್ ಎ ಬಿಗ್ ರೋಲ್ ಹಿಯರ್. ಆ್ಯಂಡ್ ಐ ಥಿಂಕ್ ಹಂಗಿರುವಾಗ ಇಡೀ ದೇಶದಲ್ಲೇ ಓಪನ್ ಆಗುತ್ತೆ. ಒಂದು ನೋಡಿ. ಈಗ ಫಸ್ಟ್ ಆಫ್ ಆಲ್ ನಾನು ಸ್ವಲ್ಪ ಜನಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಒಂದು ಮೈ ಪೇರೆಂಟ್ಸ್, ಮೈ ವೈಫ್, ಮೈ ಫ್ಯಾಮಿಲಿ, ಮತ್ತು ನನ್ನ ಗುರುಗಳು, ಮತ್ತು ನನ್ನ ಸ್ನೇಹಿತರು ಹೂ ಫೆಲ್ಟ್ ಆಲ್ ದಿಸ್. ಮೋರ್ ದೆನ್ ಎನಿಥಿಂಗ್, ಈ ಸಂಸ್ಥೆ ಕಟ್ಟುವಾಗ ದಾನಿಗಳು ಮುಂದೆ ಬಂದ್ರಲ್ಲ, ಅವಾಗ ಬರೀ ಒಂದು ಕನಸಿತ್ತು. ಪೇಪರ್ ಮೇಲೂ ಏನಿರಲಿಲ್ಲ, ಇದು ಬಂದಿರಲಿಲ್ಲ. ಈಗ ಇದು ಬಂದ ಮೇಲೆ ದಾನ ಬಂದಿದೆ. ಬಟ್ ಅವರಿದಾರಲ್ಲ, ದೋಸ್ ಡೋನರ್ಸ್ ಹೂ ಹ್ಯಾವ್ ಗಿವನ್ ಟು ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಂಟ್ರಾಲಜಿ, ಅವ್ರಿಗೆಲ್ಲ ಬಿಗ್ ಥ್ಯಾಂಕ್ಸ್ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಒಂದು. ಎರಡನೇದು, ನನಗೆ ಅರ್ಥ ಆಗಿ ನಾನೊಂದು ಮೆಸೇಜ್ ಯಂಗ್ಸ್ಟರ್ಸ್ಗೆ ಏನು ಕೊಡೋಕ್ಕೆ ಹೇಳ್ತೀನಿ ಅಂದರೆ, ದಯವಿಟ್ಟು ಓದಿ. 35ನೇ ವರ್ಷ 40 ವರ್ಷದ ತನಕ ಬದುಕು ಕಟ್ಕೊಳ್ಳಿ, ಮನೆ ಮಾಡ್ಕೊಳ್ಳಿ, ಎಲ್ಲ ಮಾಡ್ಕೊಳ್ಳಿ. 40 ಆದಮೇಲೆ ಒಂದು 10 ವರ್ಷ 5 ವರ್ಷ ದೇಶಕ್ಕೆ ಕೊಡಿ. ಬಿಕಾಸ್ ನಾನು ಜಪಾನ್, ನಾನೊಂದು 33 ದೇಶ ಬ್ಯಾಕ್ ಪ್ಯಾಕ್ ಮಾಡಿದ್ದೀನಿ. ನನಗೊಂದೊಂದು ಆಸಕ್ತಿ, ಹಳ್ಳಿಗೆ ಹೋಗೋದು, ಹಳ್ಳಿ ಊಟ ಮಾಡೋದಂಗೆ. ಮುಂದುವರೆದ ದೇಶಗಳಿಗೂ ನಮಗೂ ಏನು ವ್ಯತ್ಯಾಸ ಗೊತ್ತಾ? ಅಲ್ಲಿ ಸಮಾಜ ದೊಡ್ಡದಾಗಿ ಕಟ್ಟಿದ್ದಾರೆ, ಮನೆ ಸಣ್ಣದಾಗಿ ಕಟ್ಕೊಂಡಿದ್ದಾರೆ. ಆಮೇಲೆ ಆ ದೇಶಗಳಲ್ಲಿ ವಿದ್ಯಾಭ್ಯಾಸ ಮತ್ತು ಆರೋಗ್ಯ ಬೇಸಿಕ್ ದೇಶ ಕೊಡುತ್ತೆ. ಎಲ್ಲೋ ಒಂದು ಕಡೆ ಅನಲೈಸ್ ಮಾಡಿದಾಗ ನಾವು ಹಿಂದೆ ಗುರುಗಳನ್ನ ದೇವಸ್ಥಾನದಲ್ಲಿ ಇಡ್ತಾ ಇದ್ವಿ. ಚೈನಾದಲ್ಲಿ ಇವತ್ತು ಕೂಡ ವೈಸ್ ಚಾನ್ಸಲರ್ ಮನೆ ನೆಕ್ಸ್ಟು ಪ್ರೈಮ್ ಮಿನಿಸ್ಟರ್ಸ್ ಹೌಸ್, ಬಿಗರ್ ದೆನ್ ಹೌಸ್. ಎಲ್ಲೋ ಒಂದು ಕಡೆ ಗುರುಗಳಿಗೆ ನಾವು ಈ ದೇಶದಲ್ಲಿ ಐ ಥಿಂಕ್ ವಿ ಶುಡ್ ಸ್ಟಾರ್ಟ್ ಗ್ಲೋರಿಫೈಯಿಂಗ್ ದೆಮ್. ಮಾಧ್ಯಮಗಳಲ್ಲಾಗ್ಬೋದು ಅಥವಾ ಇವೆಂಟ್ಸಲ್ಲಾಗ್ಬೋದು, ವೇರೆವರ್ ವಿ ಶುಡ್ ಲಿಟಲ್ ಗ್ಲೋರಿಫೈ ದೆಮ್. ಐ ಥಿಂಕ್ ದಟ್ ಮೇಕ್ಸ್ ಗುಡ್ ಸೊಸೈಟಿ ಅನ್ಸುತ್ತೆ. ಒಂದು. ಆಮೇಲೆ ಇನ್ನೊಂದು ಮಾತೆತ್ತರೆ ಒಂದು ಮನಸ್ಥಿತಿ ಇದೆ ಇಂಡಿಯಾದಲ್ಲಿ, ನೋ ಬಡಿ ಈಸ್ ಇಂಡಿಸ್ಪೆನ್ಸಿಬಲ್ ಅಂತ. ಕರೆಕ್ಟು, ನೋ ಬಾಡಿ ಈಸ್ ಇಂಡಿಸ್ಪೆನ್ಸಿಬಲ್. ವೇರ್ ಆಸ್ ಎ ಗ್ರೇಟ್ ಮೈಂಡ್ ಸೆಟ್, ಎ ಗ್ರೇಟ್ ಡಿಸ್ಪೆನ್ಷನ್ ಈಸ್ ಆಲ್ವೇಸ್ ಇಂಡಿಸ್ಪೆನ್ಸಿಬಲ್. ಇದು 143 ಕೋಟಿ ಜನಸಂಖ್ಯೆ ಅಲ್ಲ, ಇದು 143 ಕೋಟಿ ಮಾನಸಿಕ ಸ್ಥಿತಿ, ಇಫ್ ಯು ರಿಯಲಿ ಲುಕ್ ಅಟ್ ಇಟ್. ಸೊ ನನಗೀಗ ಅರ್ಥ ಆಗಿರೋದು, ಇಟ್ಸ್ ಬೈ ಅನುಭವ. ನಾನು ಐಮ್ ನಾಟ್ ಎ ವರೇಷಸ್ ರೀಡರ್. ನಂಗೆ ಡಿಸ್ಲೆಕ್ಸಿಯಾ, ತುಂಬ ಓದೋಕ್ಕಾಗಲ್ಲ, ಕಾನ್ಸಂಟ್ರೇಷನ್ ಇರೋಲ್ಲ ಓದೋಕ್ಕೆ. ನನಗೆ ಈಗ ಕೂತು ಯೋಚನೆ ಮಾಡುವಾಗ, ಫ್ಲೈ ಮಾಡುವಾಗೆಲ್ಲ ಯೋಚನೆ ಮಾಡುವಾಗ ಅನಿಸಿದ್ದು, ಐ ಥಿಂಕ್ ದಟ್ ವರ್ಡ್ ಈಸ್ ನಾಟ್ ಕರೆಕ್ಟ್. ನೋ ಬಾಡಿ ಈಸ್ ಇಂಡಿಸ್ಪೆನ್ಸಿಬಲ್. ಗ್ರೇಟ್ ಮೈಂಡ್ ಸೆಟ್ಸ್, ಗ್ರೇಟ್ ಇಂಟೆನ್ಷನ್ಸ್ ಆರ್ ಆಲ್ವೇಸ್ ಇಂಡಿಸ್ಪೆನ್ಸಿಬಲ್.